ಎಲ್ಲಾ ಆತ್ಮ ಬಂಧುಗಳಿಗೂ ಅನಂತ ಅನಂತ ಪ್ರಣಾಮಗಳು. ನನ್ನ ಹೆಸರು ಗೀತಾ, ನಾಯಕನೆಟ್ಟಿ ನಿವಾಸಿ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯಾದಂತ ಸುವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ನನ್ನ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತಹ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಅವ್ರಿಗೂ ಸಹ ಅನಂತ ಅನಂತ ಪ್ರಣಾಮಗಳನ್ನು ತಿಳಿಸುತ್ತೇನೆ. ಇವತ್ತು ನಾನು ಆಧ್ಯಾತ್ಮಿಕ ಪುಸ್ತಕವನ್ನು ಆರಿಸಿಕೊಂಡಿರುವಂತಹ ಪುಸ್ತಕ ಶ್ವಾಸ ವಿಜ್ಞಾನ ಜ್ಯೋತಿ ಅಂತೇಳಿ ಮಾಸ್ಟರ್ಸ್. ಲಾಸ್ಟ್ ಡಿಸೆಂಬರ್ ನಲ್ಲಿ ಇದೇ ಬುಕ್ಸ್ ನ ಬಗ್ಗೆ ಒಂದ್ ದಿನ ಕ್ಲಾಸ್ ತಗೊಂಡಿದ್ವಿ. ನನಗೆ ಮೊದಲೇ ಜ್ಞಾನ ಹಂಚಿಕೆಯಾಗಿ ಸರ್ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ತುಂಬಾ ಕಡಿಮೆನೆ. ಧನ್ಯವಾದಗಳು ಗುರುಜಿ. ಸ್ವಲ್ಪ ಲೈಟ್ ಇನ್ಕ್ರೀಸ್ ಮಾಡಕ್ಕಾಗತ್ತಮ್ಮ? ಸರ್ ನಿಮ್ ಸುತ್ತು ಲೈಟ್ ಇನ್ಕ್ರೀಸ್ ಮಾಡಕ್ಕಾಗತ್ತಾ ಅಂತ? ಲೈಟ್ ಅಷ್ಟೇನಾ? ಸ್ವಲ್ಪ ಹಾಕಿದೀನಿ ಸರ್, ಕಡಿಮೆ ಅನಿಸ್ತೈತೆ ಸರ್. ಎಸ್, ಓಕೆ. ಅದೇ ರೀತಿ ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಶ್ವಾಸ ವಿಜ್ಞಾನ ಜ್ಯೋತಿ ಅಂತಂದ್ ಹೇಳಿದ ಬಗ್ಗೆ ಇಂದಿನ ತರಗತಿ ಬಗ್ಗೆ ಸ್ವಲ್ಪ ಪುನರ್ಮನನ ಮಾಡ್ಕೊಂಡ್ ಬರೋಣ ಮಾಸ್ಟರ್ಸ್. ವಿದ್ಯಾರ್ಥಿ ಅಂದ್ರೆ ಕೇವಲ ಶಾಲಾ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳೇ ಅಲ್ಲ, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಲ್ಲ, ಮಾರ್ಕೆಟ್ ನಲ್ಲಿ ವಿದ್ಯಾರ್ಥಿಗಳು ಇರುತ್ತಾರೆ. ಪ್ರತಿ ಗೃಹಿಣಿಯು ವಿದ್ಯಾರ್ಥಿನಿ ಅಂತ ಅವತ್ತಿನ ದಿನಗಳಲ್ಲಿ ತಿಳ್ಕೊಂಡಿದ್ವಿ. ಅದೇ ರೀತಿ ವಿದ್ಯಾರ್ಥಿಯ ಜೀವನದ ಬಗ್ಗೆ 5 ಬೆರಳುಗಳ ಬಗ್ಗೆ ತಿಳ್ಕೊಂಡ್ ಬಂದಿದ್ವಿ ಮಾಸ್ಟರ್ಸ್. ನಾವು 1ನೇ ಬೆರಳು ನಾವು ಆಟಕ್ಕೆ, ಹಾಡಿಗೆ, ಅದೇ ರೀತಿ ಕೆಲಸ, ಓದು, ಮತ್ತೆ 5ನೇ ಬೆರಳು ಧ್ಯಾನ ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡ್ ಬಂದಿದ್ವಿ ಅವತ್ತಿನ ದಿನಗಳಲ್ಲಿ. ಅದೇ ರೀತಿ 5ನ ಬೆರಳು ಧ್ಯಾನ ಅತಿ ಹೆಚ್ಚು ಮುಖ್ಯವಾದದ್ದು ಮಾಸ್ಟರ್ಸ್ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಮುಖ್ಯವಾದದ್ದು ಧ್ಯಾನ ಅಂತಂದೇಳಿ ಮಾಸ್ಟರ್ಸ್. 5 ಬೆರಳುಗಳ ಬಗ್ಗೆ ನಾವು ತಿಳ್ಕೊಂಡ ಹಾಗೆ ಇವತ್ತಿನ ಅದರ ಮುಂದಿನ ಭಾಗವನ್ನು ತಿಳ್ತಾ ಹೋಗೋಣ ಮಾಸ್ಟರ್ಸ್. ಧ್ಯಾನ ಎಂಬುದು ಎಷ್ಟು ಚೆನ್ನಾಗಿ ಇದ್ದರೆ ನಮ್ಮ ಆಟಗಳು ಎಷ್ಟು ಚೆನ್ನಾಗಿ ಇರುತ್ತವೆ. ಧ್ಯಾನ ಎಂಬುದು ಎಷ್ಟು ಚೆನ್ನಾಗಿದ್ದರೆ ನಮ್ಮ ಹಾಡುಗಳು ಕೂಡ ಅಷ್ಟು ಚೆನ್ನಾಗಿ ಇರುತ್ತವೆ. ಧ್ಯಾನ ಎಂಬುದು ಎಷ್ಟು ಚೆನ್ನಾಗಿದ್ದರೆ ನಮ್ಮ ಓದು ಸಹ ಅಷ್ಟು ಚೆನ್ನಾಗಿ ಇರುತ್ತದೆ. ಧ್ಯಾನ ಎಂಬುದು ಎಷ್ಟು ಚೆನ್ನಾಗಿದ್ದರೆ ನಮ್ಮ ಕೆಲಸಗಳು ಕೂಡ ಅಷ್ಟು ಚೆನ್ನಾಗಿ ಇರುತ್ತವೆ. ಅದರಿಂದ ಧ್ಯಾನ ಶಕ್ತಿ ಎಂಬುದು ಪ್ರಾಥಮಿಕವಾಗಿ ಅಷ್ಟೊಂದು ಮೌಲಿಕವಾದದ್ದು ಅಂತಂದೇಳಿ ನಾವು ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಧ್ಯಾನ ಅಂದ್ರೆ ಗಮನ, ಯಾವುದ್ರ ಕಡೆಗೆ ಗಮನ ಅಂದ್ರೆ ನಾವು ಈಗ 5 ಬೆರಳುಗಳ ಬಗ್ಗೆ ತಿಳ್ಕೊಂಡ್ ಬಂದಿದ್ವಿ ಮಾಸ್ಟರ್ಸ್. 1ನೇ ಬೆರಳು ಆಟ, ಹಾಡುಗಳು, ಓದು, ಮನೆ ಕೆಲಸ, ಅದೇ ರೀತಿ ಧ್ಯಾನ 5 ಬೆರಳುಗಳ ಬಗ್ಗೆ. ಅದೇ ರೀತಿ ಎಲ್ಲವೂ ಆ ಹಾಡಿಗೆ ನಾವು ಹೆಚ್ಚಾಗಿ ಒತ್ತು ಕೊಟ್ರೆ ಅಲ್ಲಿ ಹಾಡು ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತೆ. ಅಲ್ಲಿ ಆಟಕ್ಕೆ ನಾವು ಅತಿ ಹೆಚ್ಚು ಗಮನವನ್ನು ಹರಿಸಿದ್ರೆ ಅಲ್ಲಿ ಆಟ ಅತಿ ಹೆಚ್ಚು ಹಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಓದಿಗೆ ಗಮನವನ್ನು ಹರಿಸಿದ್ರೆ ಓದು ಅತಿ ಹೆಚ್ಚು ಉನ್ನತವಾಗಿ ಮೂಡಿ ಬರುತ್ತೆ ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಅದೇ ರೀತಿ ಮನೆ ಕೆಲಸವೂ ಸಹ ನಾವು ಅದೇ ರೀತಿ ಅದರ ಕಡೆಗೆ ಗಮನವನ್ನು ಹರಿಸಿದ್ರೆ ಆ ಮನೆ ಕೆಲಸನು ಸಹ ಅಚ್ಚುಕಟ್ಟಾಗಿ ಹದವಾಗಿ ಮೂಡಿ ಬರುತ್ತೆ. ಅದೇ ರೀತಿ ಧ್ಯಾನ ಅಂದ್ರೆ ಅದ್ಭುತವಾದದ್ದು ಮಾಸ್ಟರ್ಸ್. ಇದನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ನಾವು ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಅದಕ್ಕಾಗಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಪ್ರತಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಸಾಕಷ್ಟು ಕೃಷಿ ಕೆಲಸಗಳನ್ನು ಸಹ ಮಾಡ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಗ್ರಾಮಗಳಲ್ಲಿ ಈ ಧ್ಯಾನ ಕೇಂದ್ರಗಳು ವಿಸ್ತರಿಸಿವೆ. ಪಿರಮಿಡ್ ಮಾಸ್ಟರ್ಗಳು ಧ್ಯಾನ ಕಲಿಸುವುದಕ್ಕಾಗಿ ಕಂಕಣಬದ್ಧರಾಗಿದ್ದಾರೆ ಮಾಸ್ಟರ್ಸ್. ಕಂಕಣಬದ್ಧರಾಗಿದ್ದಾರೆ ಅಂದ್ರೆ ನಾವೆಲ್ಲರೂ ಒಂದು ಮನೆಯಲ್ಲಿ ಯಾವ್ದಾರ ಒಂದು ಕಾರ್ಯಕ್ರಮ ಆಗಿರ್ಬೋದು, ಹೇಗೆ ಒಂದು ಕಂಕಣವನ್ನು ಕಟ್ಕೊಂಡು ಆ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾವು ಹೇಗೆ ಪ್ರಾರಂಭದಲ್ಲಿ ಕಂಕಣವನ್ನು ಕಟ್ಕೊಂಡು ಹೇಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೀವ, ಅದೇ ರೀತಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಧ್ಯಾನವನ್ನು ಕಲಿತಿದ್ದಾಗ ಆ ಧ್ಯಾನವನ್ನು ಬೇರೆಯವರಿಗೆ ಹಂಚುವುದರಿಂದ ಕಾರ್ಯಕ್ರಮದಲ್ಲಿ ಕಂಕಣಬದ್ಧರಾಗಿದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬಹುದು ಮಾಸ್ಟರ್ಸ್. ವಿದ್ಯಾರ್ಥಿಗಳಿಗೆ ಧ್ಯಾನ ವಿದ್ಯೆ ಹೇಳಿಕೊಟ್ಟರೆ ಅವರ ಜೀವನದಲ್ಲಿ ಉಳಿದ ಕಾರ್ಯಕ್ರಮಗಳೆಲ್ಲವೂ ತಮ್ಮಷ್ಟಕ್ಕೆ ತಾವೇ ಸರಿ ಹೋಗುತ್ತವೆ ಅಂತ ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಹಾಗೆ ವಿದ್ಯಾರ್ಥಿಯ ಜೀವನದಲ್ಲಿ ನಾವು ಅದೆಷ್ಟು ಆಟಗಳು ಆಡಿದ್ದೆವೋ, ಹಾಡುಗಳು ಹಾಡಿದ್ದೆವೋ, ಓದಿಕೊಂಡಿದ್ದೆವೋ, ಕೆಲಸವನ್ನು ಸಹ ಮಾಡಿದ್ದೆವೋ, ಮುಂದೆ ಜೀವನದಲ್ಲಿ ಅಷ್ಟೇ ಸಫಲತೆ ಅಲ್ಲವೇ ಮಾಸ್ಟರ್ಸ್? ನಾವೆಲ್ಲ ಚಿಕ್ಕ ವಯಸ್ಸಿನಿದ್ದಾಗ ಎಷ್ಟು ಬಗೆಯ ಆಟಗಳನ್ನು ಆಡಿದ್ದೇವೆ, ಹಾಡುಗಳನ್ನು, ಕೆಲಸಗಳನ್ನು ಆಡ್ತಾ ಬಂದಿದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ಅಂದಾಗ ಒಂದು ನೆನಪಾಗ್ತಿದೆ ಮಾಸ್ಟರ್ಸ್. ಓದುತ್ತಿದ್ವಿ ಕರೆಂಟ್ ಇಲ್ದೆ, ನೆಡುತ್ತಿದ್ವಿ ಚಪ್ಪಲಿ ಇಲ್ದೆ, ಕುಣಿತಿದ್ವಿ ತಾಳವಿಲ್ದೆ, ಹಾಡ್ತಿದ್ವಿ ರಾಗವಿಲ್ದೆ,
ಪಾಸ್ ಆಗ್ತಿದ್ವಿ ಟ್ಯೂಷನ್ ಇಲ್ದೆ. ಹೇಗೋ ಖುಷಿಯಾಗಿತ್ತು ಆ ವಿದ್ಯಾರ್ಥಿಯ ಜೀವನ, ಬಾಲ್ಯದ ಜೀವನ ಅಂತ ಹೇಳ್ಬೋದು ಮಾಸ್ಟರ್ಸ್. ಮಲಗ್ತಿದ್ವಿ ಮಂಚವಿಲ್ದೆ, ಬೆಳೆದಿದ್ವಿ ಹಾರ್ಲಿಕ್ಸ್ ಇಲ್ದೆ, ಎದ್ದೇಳ್ತಿದ್ವಿ ಅಲಾರಾಮ್ ಇಲ್ದೆ, ತೊಡುತ್ತಿದ್ವಿ ಬಟ್ಟೆ ಇಸ್ತ್ರಿ ಇಲ್ದೆ. ಹೇಗೋ ಇದ್ವಿ ಆ ವಿದ್ಯಾರ್ಥಿಯ ಜೀವನ, ಬಾಲ್ಯದ ಜೀವನ ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಅದೇ ರೀತಿ ಅದು ಎಲ್ಲವೂ ಅಚ್ಚುಕಟ್ಟಾಗಿ ಎಲ್ಲವನ್ನು ತೃಪ್ತಿಯಿಂದ ಬಂದಾಗ ಅಷ್ಟೇ ಸಫಲತೆ ಅಲ್ಲವೇ? ಸಫಲತೆಯಿಂದಲೇ ಜೀವನದಲ್ಲಿ ತೃಪ್ತಿ ಅಲ್ವಾ ಮಾಸ್ಟರ್ಸ್? ಅದೇ ರೀತಿ ಜೀವನದಲ್ಲಿ ಅಸಫಲತೆ ಇದ್ದರೆ ಅದು ಮತ್ತೆ ತೃಪ್ತಿ ಇಲ್ಲದ ಜೀವನ, ಅಯೋಮಯ ಜೀವನ, ಆನಂದರಹಿತ ಜೀವನ, ಅರ್ಥವಿಲ್ಲದ ಜೀವನವಾಗುತ್ತದೆ ಅಲ್ಲವೇ? ಅಂದ್ರೆ ನಾವು ಎಷ್ಟು ನಮ್ಗೆ ಸಿಕ್ಕಿದೆಯೋ, ಆಟ ಆಗಿರ್ಬೋದು, ಹಾಡು, ಆಟ ಪಾಠ, ಮನೆ ಕೆಲಸ, ಇವೆಲ್ಲವೂ ನಮ್ಗಿಷ್ಟೇ ಸಾಕು, ಇಷ್ಟೇ ನನ್ನದು ಅಂತೇಳಿ ತೃಪ್ತಿ ಇದ್ರೆ ಮಾತ್ರ ನಾವಲ್ಲಿ ಒಂದು ಸಮಾಧಾನ ಅಂತ ಹೇಳಿ ಹೇಳ್ಬೋದು. ಆದ್ರೆ ಇನ್ನೂ ಹಾಡ್ಬೇಕು, ಇನ್ನೂ ಆಡ್ಬೇಕು, ಇನ್ನೂ ಓದ್ಬೇಕು, ಇನ್ನೂ ಮಾಡ್ಬೇಕು, ಅಲ್ಲಿ ತೃಪ್ತಿ ಇರ್ಬೇಕು ಮಾಸ್ಟರ್ಸ್. ನಾವು ತೃಪ್ತಿ ಇಲ್ದೆ ಇದ್ರೆ ಅಲ್ಲಿ ಅತೃಪ್ತಿ ಇದ್ರೆ ಮತ್ತೆ ಅದು ಆನಂದಕ್ಕೆ ಅದು ಅರ್ಥನೇ ಇರೋದಿಲ್ಲ ಮಾಸ್ಟರ್ಸ್. ಹಾಗಾಗಿ ನಾವು ಆನಂದ ರಹಿತ ಜೀವನವನ್ನು ಮಾಡ್ಬೇಕು ಅನ್ನೋದಾದ್ರೆ ನಾವು ಎಷ್ಟು ಸಿಕ್ಕಿದೆಯೋ ಅಷ್ಟನ್ನು ನಾವಲ್ಲಿ ತೃಪ್ತಿಯನ್ನ ಪಡ್ಕೋಬೇಕು ಅಂತ ಹೇಳಿ ಹೇಳ್ಬಹುದು. ಬಾಲ್ಯದಿಂದಲೇ ವಿದ್ಯಾರ್ಥಿಗಳು ಅರ್ಥವಿಲ್ಲದ ಜೀವನ ಮಾಡಿದರೆ ಅದು ದೊಡ್ಡದಾಗಿ ಆಲದ ಮರವಾಗುತ್ತದೆ. ದೊಡ್ಡವರಾದ ನಂತರ ಜೀವನವೆಂದರೆ ಅದೊಂದು ನರಕ, ಅದೊಂದು ದುಃಖ ಎಂಬ ಅಭಿಪ್ರಾಯಗಳಿಗೆ ಬರುತ್ತಾರೆ. ಅಜ್ಞಾನ ಇನ್ನು ಹೆಚ್ಚಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮಾಸ್ಟರ್ಸ್. ಚಿಕ್ಕ ವಯಸ್ಸಿನಿದ್ದಲೇ ಅದಕ್ಕೆ ಹೇಳ್ತಿರ್ತಾರೆ, ತುಂಬಾ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಒಂದು ಆಚಾರ ವಿಚಾರಗಳಿಂದ, ನಯ ವಿನಯಗಳಿಂದ ಮಕ್ಕಳನ್ನ ಬೆಳೆಸ್ಬೇಕು, ಎಲ್ಲಾ ರೀತಿಯ ಜ್ಞಾನವನ್ನ ಅವ್ರಿಗೆ ತೀಡಿ ಹೇಳ್ಬೇಕು ಅಂತಂದೇಳಿ. ಅದೇ ರೀತಿ ಇಲ್ಲಿ ಒಬ್ಬ ಶಿಲ್ಪಿ 3 ಕಲ್ಲುಗಳನ್ನು ತಗೊಂಡ್ಬಿಡ್ತಾರೆ ಮಾಸ್ಟರ್ಸ್. ಅವನ್ನ ಒಂದನೇ ಕಲ್ಲನ್ನು ತಗೊಂಡ್ಬಿಟ್ಟು ಕೆತ್ತಲಿಕ್ಕೆ ಪ್ರಾರಂಭನ ಮಾಡ್ತಾ ಇರುವಾಗ ಅವನು ಕೊಡ್ತಿರುವಂತ ಏಟುಗಳಿಂದ ಸಹಿಸ್ಕೊಳಕ್ ಆಗಲ್ಲ ಆ ಕಲ್ಲು. ಆಗ ಇಲ್ಲಿ ಏನಾಗ್ತದೆ ಅಂತಂದ್ರೆ, ನನ್ಗೆ ಈ ಶಿಲ್ಪಿಯೇ, ನನಗೆ ನಿನ್ನ ಏಟುಗಳನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿದಾಗ ಕಲ್ಲಿನ ಮಾತುಗಳನ್ನ ಕೇಳ್ಬಿಟ್ಟು ಆ ಕಲ್ಲನ್ನು ಸಹ ಪಕ್ಕಕ್ಕೆ ಇಡ್ತಾರೆ. ಅದೇ ರೀತಿ ಇನ್ನೊಂದು ಕಲ್ಲನ್ನು ತೆಗೆದುಕೊಳ್ತಾನೆ. ಆ ಕಲ್ಲನ್ನು ಅದಕ್ಕೂ ಸಹ 100 ಏಟುಗಳನ್ನ ಹಾಕ್ತಾ ಇರ್ತಾನೆ. ಆ ಕಲ್ಲುನು ಸಹ ಆ ಶಿಲ್ಪಿಗೆ ಅದೇ ಮಾತನ್ನ ಹೇಳುತ್ತೆ, ಏ ಶಿಲ್ಪಿಯೇ, ನಿನ್ನ ಏಟುಗಳನ್ನು ನಾನು ಸಹಿಸಲಾರೆ, ನೀನು ನನ್ನನ್ನು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆ ಕಲ್ಲುನು ಸಹ ಪಕ್ಕಕ್ಕೆ ಎತ್ತಿಟ್ಬಿಟ್ಟು 3ನೇ ಕಲ್ಲನ್ನ ತಗೊಳ್ತಾರೆ. ಅದೇ ರೀತಿ ಆ 3 ಕಲ್ಲು 100 ಏಟುಗಳಲ್ಲ, 1000 ಏಟುಗಳನ್ನ ಪಡೆದ್ಬಿಟ್ಟು ಒಂದು ಸುಂದರವಾದ ಮೂರ್ತಿ ಆಗುತ್ತೆ ಮಾಸ್ಟರ್ಸ್. ಆ ಸುಂದರವಾದ ಮೂರ್ತಿಯನ್ನು ನೋಡಿಬಿಟ್ಟು ಆ ಶಿಲ್ಪಿಗೆ ತುಂಬಾ ಆನಂದ, ಖುಷಿ ಆಗುತ್ತೆ. ಎಷ್ಟು ಅದ್ಭುತವಾಗಿ ಬಂತಲ್ಲ ಇದು ಅಂತ ಹೇಳ್ಬಿಟ್ಟು. ಅದೇ ರೀತಿ ಆ ಶಿಲ್ಪಿ ಕೆತ್ತಿರುವಂತಹ ಮೂರ್ತಿಯನ್ನ ಊರಿನ ಜನರೆಲ್ಲರೂ ಬಂದು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ 2 ಕಲ್ಲುಗಳು ಹೇಳ್ತಿರ್ತಾವಂತೆ, ನಾವು ಸಹ ಸಹನೆಯಿಂದ ಸಹಿಸ್ಕೊಂಡಿದ್ದಿದ್ರೆ ಇಂತಹ ಮೂರ್ತಿನೇ ಹಾಕ್ತಾ ಇದ್ವಿ, ಆದ್ರೆ ನಾವು ಅವತ್ತು ಸಹಿಸ್ಕೊಳ್ಳಿಲ್ಲ, ನಾವು ಹಿಂದೆ ಸರ್ದ್ಬಿಟ್ವಿ. ಈಗ ನೋಡಿ ಆ 3ನೇ ಕಲ್ಲು ಸಹಿಸ್ಕೊಂಡು ಒಂದು ಸುಂದರ ಮೂರ್ತಿಯಾಗಿ ಅದು ಒಂದು ಎಲ್ಲರೂ ಬಂದು ನೋಡೋ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯ ವಿದ್ಯಾರ್ಥಿ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ತಪ್ಪು ಆಗ್ತಿರ್ತವೆ. ಆದರೆ ಮನೆಯಲ್ಲಿ ಪೋಷಕರಾದವರು ತೀಡಿ ಅವ್ರನ್ನ ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಬೇಕು ಮಾಸ್ಟರ್ಸ್. ಚಿಕ್ಕ ವಯಸ್ಸಿನಲ್ಲಿ ಅವರು ಆಡಿದ್ದೇ ಆಟಗಳು, ಮಾಡಿದ್ದೇ ಆಟಗಳು ಆದ್ರೆ ಅವರು ಮುಂದೊಂದು ದಿನ ಅಸಫಲತೆಯನ್ನು ಪಡ್ತಾರೆ ಮಾಸ್ಟರ್ಸ್, ಅತೃಪ್ತಿಯನ್ನು ಪಡ್ತಾರೆ ಮಾಸ್ಟರ್ಸ್. ಎಷ್ಟೇ ಏನೇ ಇದ್ರೂ ಅಲ್ಲಿ ತೃಪ್ತಿಯನ್ನು ಪಡಿಲಾರ್ದರೆ ಅತೃಪ್ತಿಗೆ ಒಳಗಾಗ್ತಾರೆ. ಅದು ಇನ್ನೂ ಅತಿ ಹೆಚ್ಚು ಆದಾಗ ನಾನು ಏನ್ ಮಾಡಿದ್ರು ಇಷ್ಟೇ ಅಲ್ವಾ ಜೀವನ ಅಂತೇಳಿ ಅತೃಪ್ತಿಯನ್ನು ಹೊಂದ್ಬಿಟ್ಟು ಅವರು ಹತ್ಯೆಯನ್ನು ಮಾಡ್ಕೊಳ್ಳಕ್ಕೆ ಸಹ ಮುಂದಾಗ್ತಾರೆ. ಆತ್ಮಹತ್ಯೆ ಅನ್ನೋದು ಮಹಾ ಪಾಪ ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಅದೇ ರೀತಿ ಧ್ಯಾನ ವಿದ್ಯೆ ನಿಷ್ಠತರಾಗಬೇಕು. ಧ್ಯಾನ ವಿದ್ಯೆಗೆ ನಾವು ಪ್ರಾಂಪ್ಟ್ ಆಗಿರ್ಬೇಕು ಮಾಸ್ಟರ್ಸ್. ಕಾಯ ವಾಚ ಮನಸ್ಸ ನಾವು ಅಲ್ಲೇ ಇರ್ಬೇಕು. ಹಾಗಾದರೆ ಮಾತ್ರ ಅಲ್ಲಿ ನಾವು ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವೆಲ್ಲರೂ ಮಾಡಬೇಕಾದದ್ದು ಏನೆಂದರೆ ನಾವು ಧ್ಯಾನ ವಿದ್ಯೆ ನಿಷ್ಠತರಾಗಬೇಕು. ಅದರಿಂದ ಜೀವನದಲ್ಲಿ ಸಕಲ ಆನಂದಗಳು
ಅನುಭವಿಸಬೇಕು. ವಾಸ್ತವಕ್ಕೆ ಹತ್ತಿರ ಇರುವ ಅರ್ಥವತ್ತಾದ ಈ ಜೀವನವನ್ನು ಸಾಧ್ಯವಾದಷ್ಟು ಅರ್ಥವತ್ತಾಗಿ ಜೀವಿಸಬೇಕು. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಈಗ ಆಲ್ರೆಡಿ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ. ಅತಿ ಅದ್ಭುತವಾದ ಬಿಳಿ ಪಿರಮಿಡ್ ಮಾಸ್ಟರ್ಸ್ಗಳೆಲ್ಲ ಬಂದು ಈ ವೇದಿಕೆಯಲ್ಲಿ ಜ್ಞಾನವನ್ನು ಹಂಚಿದ್ದಾರೆ. ಅನೇಕ ಪುಸ್ತಕನ ಪಠನ ಮಾಡೋದ್ರಿಂದ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತೇಳಿ ಆಲ್ರೆಡಿ ಎಲ್ಲರೂ ನಮಗೆ ಗೊತ್ತಾಗ್ಬಿಟ್ಟಿದೆ. ಅದೇ ರೀತಿ ನಮ್ಮ ವಾಸ್ತವ ಅಂದ್ರೆ ಏನು? ನಾನು ಏನು ವಾಸ ಮಾಡ್ತಿದ್ದೀನೋ, ನನ್ನ ಅತ್ತೆ ಮಾವ ಮನೆ ಮಕ್ಕಳು ಗಂಡ, ಇದು ನನ್ನ ವಾಸ್ತವ. ಅದಕ್ಕೆ ನಾವು ಅರ್ಥವತ್ತಾಗಿ ನಾವು ಜೀವಿಸ್ಬೇಕು. ಅದು ಬಿಟ್ಟು ನಾವು ಬೇರೆ ಯಾರಿಗೋ ಹೋಲ್ಸ್ಕೊಂಡ್ಬಿಟ್ಟು ನನ್ನ ಹತ್ರಕ್ಕೆ ಏನು ಇದೆಯೋ ಅದಕ್ಕೆ ವಾಸ್ತವಕ್ಕೆ ಹತ್ತಿರವಾಗಿ ನಾವು ಜೀವಿಸ್ಬೇಕು. ಅದು ಬಿಟ್ಟು ಬೇರೆಯವ್ರ ಹತ್ರಕ್ಕೆ ನನಕ್ಕಿಂತ ನನ್ನ ಹತ್ರ ಚೆನ್ನಾಗಿಲ್ಲ, ಬೇರೆಯವ್ರ ಹತ್ರಕ್ಕಿರೋದು ಮನೆ ಆಗಿರ್ಬೋದು, ಬೇರೆ ಬೇರೆ ಅನೇಕ ವಸ್ತುಗಳಿಗೆ ಹೋಲಿಸ್ಕೊಂಡು ನನ್ನ ಹತ್ರಕ್ಕೆ ಅದಿದ್ರೆ ಚೆನ್ನಾಗಿರ್ತಿತ್ತು, ಇದಿದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ಮಾಸ್ಟರ್ಸ್ ವಾಸ್ತವ ಅಂದ್ರೆ ನಾನು ಏನು ಹೀಗೆ ವಾಸ್ತವದಲ್ಲಿ ಬದುಕ್ತಾ ಇದ್ದೀನೋ ಅದಕ್ಕೆ ಹತ್ತಿರವಾಗಿ ನಾವು ಅರ್ಥವತ್ತಾಗಿ ಈ ಜೀವನವನ್ನು ಸಾಧ್ಯವಾದಷ್ಟು ಅರ್ಥವತ್ತಾಗಿ ಜೀವಿಸ್ಬೇಕು ಮಾಸ್ಟರ್ಸ್. ಆಗ ಅಲ್ಲಿ ಆನಂದಮಯ ಜೀವಿತಕ್ಕಾಗಿ ಈ ಶರೀರವನ್ನು ತೆಗೆದುಕೊಂಡು ಬಂದಿದೀವಲ್ಲ ಮಾಸ್ಟರ್ಸ್, ಆ ಶರೀರವನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಸಾರ್ಥಕವಾಗುತ್ತೆ ಮಾಸ್ಟರ್ಸ್. ಬೇರೆಗೆ ಯಾರಿಗೂ ನಾವು ಇಲ್ಲಿ ಹೋಲಿಕೆ ಜೀವನ ಮಾಡೋದು ಬೇಡ. ನಾವು ಏನಿದ್ದೇವೋ ಅದರಲ್ಲಿ ತೃಪ್ತಿಯಿಂದ ಇರೋಣ. ಅದೇ ರೀತಿ ನಾವು ಸರಿಯಾದ ರೀತಿ ಜೀವಿಸಿದ ಹಾಗೆ ಆಗುತ್ತದೆ. ಇಲ್ಲದಿದ್ದರೆ ನಾವು ಜೀವನದಲ್ಲಿ ತೃಪ್ತಿ, ಪೂರ್ತಿ ಸಫಲತೆ, ಪೂರ್ತಿ ತೃಪ್ತಿಯನ್ನು ಹೊಂದಲಿಕ್ಕಾಗಿ ನಾವು ಅನೇಕ ಜನ್ಮಗಳನ್ನು ತೆಗೆದುಕೊಂಡು ಬರಕಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲಾ ಹಿರಿಯ ಮಾಸ್ಟರ್ಸ್ಗಳೆಲ್ಲ ಬಂದು ಹೇಳ್ತಾ ಇರ್ತಾರೆ, ನಾವು ಏನಿದೀವೋ ಆ ವಾಸ್ತವಕ್ಕೆ ಹತ್ತಿರವಾಗಿ ಬದುಕ್ಬೇಕು, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಹೇಳಿದರೆ ಅಲ್ಲಿ ತೃಪ್ತಿ ಇಲ್ಲದ ಜೀವನ ಇದ್ರೆ ಮತ್ತೆ ಅನೇಕ ಶರೀರಗಳನ್ನು ತೆಗೆದುಕೊಂಡು ಬರಕತ್ತೆ. ಅಲ್ಲಿ ಆ ತೃಪ್ತಿಯನ್ನು ಹೊಂದಿದ್ವಿ ಅಂದ್ರೆ ಮತ್ತೆ ತೃಪ್ತಿಯನ್ನೇ, ಅದಕ್ಕೆ ತೃಪ್ತಿಯನ್ನು ಪಡಿಲಿಕ್ಕೋಸ್ಕರ ಅನೇಕ ಶರೀರವನ್ನು ಅನೇಕ ಜನ್ಮಗಳನ್ನು ಪಡೆದು ಬರಬೇಕಾಗುತ್ತೆ ಈ ಭೂಮಿಗೆ ಅಂತಂದೇಳಿ ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ನಿನ್ನ ಇಷ್ಟ ಎಂದು ಕೇಳಿದಾಗ ಕೆಲವರು ಹೇಳುತ್ತಾರೆ, ನಾನು ಚೆನ್ನಾಗಿ ಓದಬೇಕು, ನನಗೆ 100ಕ್ಕೆ 100 ಅಂಕಗಳು ಬರಬೇಕು ಎನ್ನುತ್ತಾರೆ. ಕೇವಲ ನಾನೇ ಕ್ಲಾಸ್ನಲ್ಲಿ ಫಸ್ಟ್ ಬರಬೇಕು ಎನ್ನುತ್ತಾರೆ. ಮೊಟ್ಟ ಮೊದಲನೇದ್ದು ಸರಿ ಮಾಸ್ಟರ್ಸ್. ಇಲ್ಲಿ ನೋಡಿ, ಮೊಟ್ಟ ಮೊದಲನೇದಂದ್ರೆ ನಾನು ಚೆನ್ನಾಗಿ ಓದಬೇಕು ಅಷ್ಟೇ ಇರ್ಬೇಕು ಮಾಸ್ಟರ್ಸ್. ಅದರ ಪ್ರತಿಫಲವನ್ನು ನಾವು ಬಯಸಬಾರ್ದು ಮಾಸ್ಟರ್ಸ್. ಚೆನ್ನಾಗಿ ಓದಿದೀವಿ ಅಂತಂದ್ರೆ, ಚೆನ್ನಾಗಿ ಪುನರ್ಮನನವನ್ನು ಮಾಡ್ಕೊಂಡಿದೀವಿ ಅಂದಾಗೆ ಏನ್ ಕ್ವಶನ್ಸ್ ಕೊಟ್ರು ನಾವು ಆನ್ಸರ್ ಹೇಳ್ಬಲ್ಲೆವು, ಏನ್ ಕ್ವಶನ್ಸ್ ಕೊಟ್ರು ನಾವು ಉತ್ತರವನ್ನು ಬರೆಯಬಲ್ಲೆವು ಅಂತ ಅಂದಾಗ ಅದರ ಪ್ರತಿಫಲವನ್ನು ನಾವಿಲ್ಲಿ ಬಯಸೋದು ಬೇಡ. ಈಗ ನನಗೊಂದು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಪುಸ್ತಕ ಪಠನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಎಷ್ಟು ಆತ್ಮ ಜ್ಞಾನ ಗೊತ್ತಿದೆಯೋ, ಎಷ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನೋ ಅಷ್ಟೇ ಇಲ್ಲಿ ಹೇಳಲಿಕ್ಕೆ ನಾನು ಅವಕಾಶ ಇದೆ. ಅದ್ ಬಿಟ್ಟು ಗೀತಾ ತುಂಬಾ ಚೆನ್ನಾಗಿ ಮಾಡ್ಬಿಟ್ಲು ಹಾಗೆ ಹೀಗೆ ಅಂತ ಹೊಗಳಿಕೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ಅದು ತಪ್ಪಾಗುತ್ತೆ ಮಾಸ್ಟರ್ಸ್. ಆ ತರ ಇಲ್ಲಿ ಬೇಡ, ಬಯಕೆಗಳು ಬೇಡ. ಇಲ್ಲಿ ಅವರದ್ದ ನಾವು ಪ್ರತಿಫಲವನ್ನು ಪಡೆಯೋದು ಬೇಡ. ನಮ್ಮದು ಏನಿದೆ ಕೆಲಸವನ್ನು ಮಾಡ್ತಾ ಹೋಗ್ಬೇಕು. ಹಾಗಾಗಿ ನಾನು ಚೆನ್ನಾಗಿ ಓದಬೇಕು ಅಷ್ಟೇ, ಅದೇ ಇರ್ಬೇಕು. ಅದಕ್ಕಿಂತ ಮುಂದೆ ನಾನೇ ಕ್ಲಾಸ್ನಲ್ಲಿ ಫಸ್ಟ್ ಬರ್ಬೇಕು, ನನಗೆ 100ಕ್ಕೆ 100 ಅಂಕಗಳು ಬರ್ಬೇಕಾದ್ರೆ ಇನ್ನು ಉಳುಕಿದವರಿಗೆ ಸೆಕೆಂಡ್ ಥರ್ಡ್ ಬರ್ಬೇಕಾ? ಇದು ಬಹಳ ತಪ್ಪು. ಕ್ಲಾಸ್ನಲ್ಲಿ ನಾನೇ ಫಸ್ಟ್ ಬರ್ಬೇಕು ಎಂದುಕೊಳ್ಳಬಹುದು, ನನಗೆ 100ಕ್ಕೆ 100 ಅಂಕಗಳು ಬರಬೇಕು ಎಂದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ನಾನೇ ಕ್ಲಾಸ್ನಲ್ಲಿ ಫಸ್ಟ್ ಬರಬೇಕು, ನನಗೆ ರ್ಯಾಂಕ್ ಬರಬೇಕು ಎಂದು ಬಯಸುವುದು ತಪ್ಪು. ಎಲ್ಲ ನನಗೆ ಆಗ್ಬೇಕು, ಎಲ್ಲ ನನಗೆ ಕೀರ್ತಿಗಳು ಬರಬೇಕು ಅನ್ನೋದು ಅಲ್ಲ ಮಾಸ್ಟರ್ಸ್. ನಮ್ಮ ಹಾಗೆ ಎಲ್ಲರೂ ಇರ್ತಾರಲ್ವಾ, ಅವರಿಗೂ ಅವರಲ್ಲಿ ಇರುವಂತಹ ಚೈತನ್ಯನೂ ಇರುತ್ತೆ ಅಲ್ವಾ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲರ ಜೊತೆಗೆ ಕೂಡಿ ಬಾಳ್ಬೇಕು, ನಾವು ಎಲ್ಲರ ಜೊತೆ ಸೇರಿ ಓದ್ಬೇಕು ಅಂತ ಹೇಳ್ತಾ ಇಲ್ಲಿ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಹೋಗ್ತಾ ಇರ್ತಾರಂದ್ರೆ ಆ ಮಕ್ಕಳಿಗೆ ನೀನೇ ಕ್ಲಾಸ್ ನಲ್ಲಿ ಫಸ್ಟ್ ಬರ್ಬೇಕು, ನೀನೇ ಮಾನಿಟರ್ ಆಗ್ಬೇಕು, ನೀನೇ ಡ್ಯಾನ್ಸ್ ನಲ್ಲಿ ಫಸ್ಟ್ ಬರ್ಬೇಕು, ಇಂತಹನೇ ತಲೆಯಲ್ಲಿ ತುಂಬ್ತಾ ಇರುವಂತಹ ಪೋಷಕರು ಇರ್ತಾರೆ ಮಾಸ್ಟರ್ಸ್. ನೀನೇ ಮೊದಲು ಬರ್ಬೇಕು, ನೀನೇ ಮೊದಲು ಬರ್ಬೇಕು ಅಂತಂದೇಳಿ ಆ ಮಕ್ಕಳು ಸಹ ಏನು ಗೊತ್ತಿರಲ್ಲ, ಅವು ನಿಷ್ಕಲ್ಮಶವಾದ ಮಕ್ಕಳುಗಳು. ಆ ಮಕ್ಕಳು ಅಂತಹವನ್ನೇ ತಲೆಯಲ್ಲಿ ಹಿಡ್ಕೊಂಡ್ಬಿಟ್ಟು ನನಗೆ ಎಲ್ಲ ಬರ್ಬೇಕು ಅಂತಂದಾಗ ಅಲ್ಲಿ ಅನವಶ್ಯಕವಾಗಿ ಅವರಿಗೆ ಅವರು
ಅವರಿಗೆ ಆ ಅಧಿಕಾರ ಸಿಗದೆ ಇದ್ದಾಗ ತುಂಬಾ ವ್ಯಥೆ ನೋವನ್ನು ಪಡ್ತಾ ಇರ್ತಾರಂತ ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಹಾಗಾಗಿ ಸಮಾನವಾಗಿ ಬೆಳೆಸ್ಬೇಕು ಮಾಸ್ಟರ್ಸ್. ತೃಪ್ತಿಯಿಂದ ಬದುಕೋದನ್ನ ನಾವು ಇಲ್ಲಿ ಕಲಿಸ್ಬೇಕು ಮಾಸ್ಟರ್ಸ್. ಹಾಗೆಯೇ ನಮ್ಮ ಜೊತೆ ಎಲ್ಲರೂ, ನಮ್ಮ ಜೊತೆ ಎಲ್ಲರೂ ಅಂತ ಅಂದಾಗ ನೆನಪಾಗ್ತಿದೆ ನಮ್ಮ ಮಹಾತರ ಫೌಂಡೇಶನ್ ರೂವಾರಿಗಳಾದಂತ ರಂಗನಾಥ್ ಗುರುಜಿಗಳು ತಾವು ಬೆಳೆದ ಅಂತಲೇ ನಮ್ಮನ್ನೆಲ್ಲರನ್ನು ಬೆಳೆಸ್ತಾ ಇದ್ದಾರೆ ಮಾಸ್ಟರ್ಸ್. ಅವರ ಆತ್ಮ ಉನ್ನತಿ ಪಡೆದಿದೆ, ಆದ್ರೆ ನಮ್ಮ ಆತ್ಮ ಉನ್ನತಿ ಪಡೀಲಿಕ್ಕೋಸ್ಕರ ನಮ್ಮ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ 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 ನಮ್ಮ ಆತ್ಮ ಜ್ಞಾನವನ್ನು ಹೆಚ್ಚಿಸಿ ಮಾಡ್ಲಿಕ್ಕೋಸ್ಕರ ನಮ್ಗೆಲ್ಲರಿಗೂ ಅವಕಾಶವನ್ನು ಮಾಡ್ಕೊಡಿದರೆ ನಮ್ಮ ಜೊತೆ ಎಲ್ಲರೂ, ಅವರ ಜೊತೆ ನಮ್ನೆಲ್ಲರನ್ನು ಬೆಳೆಸ್ತಾ ಇದ್ದಾರೆ ಮಾಸ್ಟರ್ಸ್. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾ ಕಡಿಮೆ ಅಂತಾನೆ ಇಲ್ಲಿ ಹೇಳ್ಬಹುದು. ಹಾಗೆ ನೋಡೋದಾದರೆ ಕ್ಲಾಸ್ನಲ್ಲಿ 100 ಜನ ವಿದ್ಯಾರ್ಥಿಗಳಿದ್ದರೆ 100 ಜನಕ್ಕೂ 100ಕ್ಕೆ 100 ಬರಬೇಕು. ಅಷ್ಟೇ ಅಲ್ಲ, ನನಗೊಬ್ಬನಿಗೆ 100ಕ್ಕೆ 100 ಬಂದು ಉಳಿದವರಿಗೆಲ್ಲ 100ಕ್ಕೆ 10 ಬಂದರೆ ನನಗೇನು ಆನಂದ, ನನಗೇನು, ನನ್ನಂತೆ ಎಲ್ಲರಿಗೂ 100ಕ್ಕೆ 100 ಬಂದರೆ ಆಗ ನಮ್ಮೆಲ್ಲರಿಗೂ ಆನಂದ ಅಲ್ಲವೇ ಮಾಸ್ಟರ್ಸ್? ಅದೇ ರೀತಿ ಮಕ್ಕಳಿಗೆ ನಾವು ಈ ತರದನ್ನ ನಾವು ಹೇಳ್ತಾ ಇರ್ಬೇಕು ಮಾಸ್ಟರ್ಸ್. ಮಕ್ಕಳಿಗೆ ನಾವು ಎಲ್ಲರ ಜೊತೆನೂ ಬೆರೆತು ಹಾಡೋದನ್ನು ಕಲಿಬೇಕು, ಎಲ್ಲರ ಜೊತೆ ಬೆರೆತು ಆಡೋದನ್ನು ಕಲಿಬೇಕು, ಹಾಡೋದನ್ನು ಕಲಿಬೇಕು, ಆಟ ಆಡೋದನ್ನು ಕಲಿಬೇಕು. ಅದರ ಜೊತೆಗೆ ವಿದ್ಯಾಭ್ಯಾಸನವನ್ನು ಅವರಿಗೆ ಕಲಿಸ್ಬೇಕು ಮಾಸ್ಟರ್ಸ್. ಅವರ ಓದ್ತಾ ಇರುವಾಗ ಏನಾದ್ರೂ ಕ್ಲಾಸ್ನಲ್ಲಿ ಒಂದು ಡಿಸ್ಕಷನ್ಗೆ ಅಂತ ಬಿಟ್ಕಾದಾಗೆ ಆ ಮಕ್ಕಳಿಗೆ ಯಾವ್ದಾದ್ರು ಒಂದು ವಿಚಾರ ಯಾರ ಹಿಂದಿರುವಂತ ಮಕ್ಕಳನ್ನ ಅವರ ಮುಂದೆ ತರುವಂತ ಪ್ರಯತ್ನವನ್ನು ಮಾಡ್ಬೇಕಂತ ಮಕ್ಕಳಿಗೆ ಹೇಳ್ತಾ ಇರ್ಬೇಕು ಮಾಸ್ಟರ್ಸ್. ಎಲ್ಲರೂ ತಕ್ಷಣಕ್ಕೆ ಒಂದೇ ಅವರು ಹೇಳಿರುವುದಂತನ ಕ್ಯಾಚ್ ಮಾಡ್ಕೊಳಕ್ಕೆ ಸಹ ಇರೋದಿಲ್ಲ. ಆದರೆ ಇನ್ನುಳಿಕಿದವರು ಮುಂದಿರುವಂತಹ ವಿದ್ಯಾರ್ಥಿಗಳನ್ನು, ಹಿಂದೆ ಇರುವಂತಹ ವಿದ್ಯಾರ್ಥಿಗಳನ್ನು ಸಹ ಮುಂದಕ್ಕೆ ತರುವಂತ ಕೆಲಸಗಳನ್ನ ಮಾಡ್ಬೇಕು ಇಲ್ಲಿ ಅಂತ ಇಲ್ಲಿ ಹೇಳ್ಬೋದು. ಕ್ಲಾಸ್ನಲ್ಲಿ ನಾನೇ ಫಸ್ಟ್ ಬರಬೇಕು, ನಾನೇ ಇಂಜಿನಿಯರ್ ಆಗಬೇಕು, ನಾನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು, ನನಗೆ ಎಲ್ಲ ಹೆಸರು ಖ್ಯಾತಿಗಳು ಬರಬೇಕು ಮುಂತಾಗಿ ಕೆಲ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ತಲೆಗೆ ತುಂಬ್ತಾ ಇರ್ತಾರೆ ಮಾಸ್ಟರ್ಸ್. ಹೀಗೆ ಹೇಳಿದ್ನಲ್ಲ, ಇದೇ ರೀತಿಯಲ್ಲಿ ನೀನೇ ಕ್ಲಾಸ್ನಲ್ಲಿ ಎಲ್ಲ ಫಸ್ಟ್ ಬರಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು, ಎಲ್ಲ ಖ್ಯಾತಿ ಹೆಸರುಗಳು ಎಲ್ಲವೂ ನಿಮಗೆ ಬರಬೇಕು ಅಂತಂದೇಳಿ ಕೆಲ ಹಿರಿಯರು ತುಂಬ್ತಾ ಇರ್ತಾರೆ ತಲೆಯಲ್ಲಿ ಮಕ್ಕಳಿಗೆ. ಆ ಮಕ್ಕಳಿಗೂ ಸಹ ಏನು ಗೊತ್ತಿರದ ವಯಸ್ಸಿನಲ್ಲಿ ಇದೇ ಸರಿ ಇರಬಹುದೇನೋ ಅಂತ ಹೇಳ್ಬಿಟ್ಟು ಅವಕ್ಕೇನೆ ಅವರು ಅದೇನ್ನೇ ಸಹ ಮುಂದೆ ಬರ್ತಾ ಇರ್ತಾರೆ. ಮುಂದೊಂದು ದಿನ ಅವರು ತತ್ಫಲವಾಗಿ ಅವರವರ ಜೀವನದಲ್ಲಿ ಎಣ್ಣೆ ಇಲ್ಲದ ಅವಮಾನಗಳಿಗೆ, ಅಪಜಯಗಳಿಗೆ ಹೋಗಲಾಗ್ತಾರೆ ಮಾಸ್ಟರ್ಸ್. ನಾನು ಎಲ್ಲರಿಗಿಂತ ಮುಂದಿರಬೇಕು ಎಂಬ ಭಾವನೆ ತಪ್ಪು, ಎಲ್ಲರೂ ಉತ್ತಮವಾಗಿ ಇರಬೇಕು, ಅವರೆಲ್ಲೂ ಸಹ ನಾನು ಉತ್ತಮವಾಗಿ ಇರಬೇಕು ಎನ್ನುವುದು ಸರಿಯಾದ ಭಾವನೆ ಮಾಸ್ಟರ್ಸ್. ಈ ಸರಿಯಾದ ಭಾವನೆಯನ್ನು ನಾವು ಮನೆಯಲ್ಲಿ ಪೋಷಕರಾದರೂ ಪ್ರಯತ್ನ ಮಾಡ್ಬೇಕು ಮಾಸ್ಟರ್ಸ್. ಅವರಿಗೆ ಎಲ್ಲರ ಜೊತೆ ಅವ್ರನ್ನ ಸರಿಯಾಗಿ ಬೆಳೆಸ್ಬೇಕು, ಅವರಲ್ಲಿಯೂ ನಾನು ಸಹ ನಾವೊಬ್ಬಳು ಅಂತ ಹೇಳಿ ಆ ಮಕ್ಕಳನ್ನ ಬೆಳೆಸ್ಬೇಕು ಮಾಸ್ಟರ್ಸ್. ಮುಂದೆ ಸಮನಾಗಿ ಇರುವುದೇ ಗೆಲುವು, ಸಮನಾಗಿ ಇರುವುದೇ ಗೆಲುವು. ನಮ್ಮ ಪತ್ರಿಜಿ ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳಿ ಎಲ್ಲರನ್ನು ಸಮನಾಗಿ ನೋಡ್ತಿರ್ತಾರೆ ಮಾಸ್ಟರ್ಸ್. ಈ ನಮ್ಮ PSSM ನ ವೇದಿಕೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ನಾನು ಕೇಳಿಲ್ಲ, ನೋಡಿಲ್ಲ ಮಾಸ್ಟರ್ಸ್. ಇವತ್ತೇ ಬಂದಿರಬಹುದು, ಈಗ 40 ವರ್ಷದಿಂದ ಧ್ಯಾನ ಮಾಡ್ತಾ ಇರ್ಬೋದು, 20 ವರ್ಷಗಳಿಂದ ಧ್ಯಾನ ಮಾಡ್ತಿರಬಹುದು, ಎಲ್ಲರೂ ಇಲ್ಲಿ ಸರಿ ಸಮಾನರೇ ಅಂತಂದೇಳಿ ನಮ್ಮ ಪತ್ರಿಜಿಯವರು ಹೇಳ್ತಾ ಇರ್ತಾರೆ. ಹಾಗಾಗಿ ಎಲ್ಲರನ್ನು ಒಬ್ಬ ಮಾಸ್ಟರ್ಸ್ನಾಗಿ, ಒಬ್ಬ ಗಾಡ್ಸ್ನಾಗಿ, ಹಾಗೆ ಒಬ್ಬ ಫ್ರೆಂಡ್ಸ್ನಾಗಿ ನೋಡ್ತಾ ಇರ್ತಾರೆ ಮಾಸ್ಟರ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ, ಸೋಲು ಗೆಲುವು ಎಂಬುದು ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಎಲ್ಲರಿಗೂ ಇದು ಪ್ರಕೃತಿ ಸಹಜ. ಇದು ಸೋಲು ಗೆಲುವು ಎಂಬುದು ಸಮನಾಗಿ ತೆಗೆದುಕೊಳ್ಬೇಕು, ಇದು ಪ್ರಕೃತಿಯ ಸಹಜವಾದದ್ದು ಅಂತ ಹೇಳ್ತಾರೆ. ನಾವು ಗೆದ್ದಾಗ ಅಹಂಕಾರ, ದರ್ಪ, ನಿರಾಸೆಗಳನ್ನು ಒಳಗಾಗದೆ ಸಮಚಿತ್ತ ಆಗಿ ಇರುವುದೇ ವ್ಯಕ್ತಿಗತ ಗೆಲುವು ಅಂತಂದೇಳಿ. ನಾವು ಗೆದ್ದಾಗ ದರ್ಪವನ್ನು ತೋರಿಸದೆ, ಸೋತಾಗ ನಾನು ಸೋತ್ಬಿಟ್ಟೆ ಅಂತ ಹೇಳಿ ಕೈ ಕೆಟ್ಟಿಗೆ ಕುಳಿತುಕೊಳ್ಳುವುದಲ್ಲ ಮಾಸ್ಟರ್ಸ್. ಆಗ ಗೆದ್ದವರಷ್ಟೇ ಬದುಕಿನ ಪಾಠ ಹೇಳ್ಬೇಕಂತ ಇಲ್ಲ, ಸೋತವರು ಸಹ ಅದಕ್ಕಿಂತ ಚಂದವಾದ ಪಾಠವನ್ನು ಕಲಿತಿರ್ತಾರೆ. ಅವರಿದ್ದನೂ ಸಹ ಇಲ್ಲಿ ಕಲಿಬೇಕಾಗಿದ್ದು ತುಂಬಾ ಇದೆ ಅಂತ ಇಲ್ಲಿ ಹೇಳ್ಬಹುದು.
ಪ್ರತಿ ಸೋಲು ಕೂಡ ಅದು ಶಾಶ್ವತಕ್ಕೆ ಮೆಟ್ಟಿಲು ಎಂದು ಯಾವಾಗ ತಿಳಿದುಕೊಳ್ಳುತ್ತೇವೋ ಆಗಲೇ ನಾವು ವ್ಯಕ್ತಿಗತವಾದ ಗೆಲುವು ಪಡೆದ ಹಾಗೆ ಆಗುತ್ತದೆ ನೋಡಿ ಮಾಸ್ಟರ್ಸ್. ಪ್ರತಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತಂದೇಳಿ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ ಇವಾಗ. ಆ ಸೋಲ್ತ್ರೆ ಒಂದು ಪಾಠ ಏನೋ ನಾವು ಅಲ್ಲಿ ಏನೋ ಮಿಸ್ಟೇಕ್ಸ್ ಇದೆ, ನಾವು ಅದರಿಂದ ಮತ್ತೆ ಪ್ರಯತ್ನ ಪಟ್ಟು ಮತ್ತೆ ಗೆಲುವನ್ನು ಸಾಧಿಸಬಹುದು ಅಂತ ನಾವು ಅಲ್ಲಿ ತಿಳ್ಕೋಬೇಕು. ಸೋತ್ವಿ ಅಂತ ಹೇಳಿ ಕುಗ್ಗಬಾರದು, ಗೆದ್ದಿವಿ ಅಂತ ಹೇಳಿ ಹಿಗ್ಗಬಾರದು. ಎರಡನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕು ಮಾಸ್ಟರ್ಸ್. ಹೇಗೆ ಹಗಲು ಮತ್ತೆ ರಾತ್ರಿಗಳು ಬರುತ್ತವೆ, ಅದೇ ರೀತಿ ನಮಗೂ ಬರುತ್ತವೆ, ನಮಗೂ ಸಮಯ ಇದೆ, ಕಾಲಾವಕಾಶ ಬರುತ್ತೆ ಅಂತ ತಾಳ್ಮೆಯಿದ್ದ ನೋಡಿ ನಾವು ಸೋಲು ಮತ್ತೆ ಗೆಲುವನ್ನ ಎರಡನ್ನು ಸರಿಸಮಾನವಾಗಿ ತೆಗೆದುಕೊಂಡು ಬೇಕು ಮಾಸ್ಟರ್ಸ್. ನಮ್ಮ ದೇಹದ ಅಂಗಾಂಗಗಳಲ್ಲೇ ನೋಡೋಣ ಮಾಸ್ಟರ್ಸ್. 2 ಕಣ್ಣುಗಳಿದ್ದಾವೆ, 2 ಕೈಗಳು, ಕಾಲುಗಳು ಹೇಗೆ ಸಮನಾಗಿದ್ದಾವೆ ನೋಡಿ ಮಾಸ್ಟರ್ಸ್. ಅದೇ ರೀತಿ ಎಲ್ಲವನ್ನು ಸಮಚಿತ್ತದಿಂದ ನೋಡ್ತಾ ಸಮಾನವಾಗಿ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಸೋಲು ಮತ್ತು ಗೆಲುವಿನ ಮೆಟ್ಟಿಲು ಅಂತ ಇಲ್ಲಿ ಹೇಳಬಹುದು. ಅದೇ ರೀತಿ ಒಂದು ಉದಾಹರಣೆನೆ ಹೇಳ್ಬೇಕಂದ್ರೆ, ಮಹಮ್ಮದ್ ಗಜನಿ 7 ಬಾರಿ ಹೋರಾಡಿ ಓಡಿ ಹೋಗಿ ಸೋತ ನಂತರ 8ನೇ ಬಾರಿ ಹೋರಾಡಿ ಯುದ್ಧವನ್ನು ಗೆದ್ದ ಮಾಸ್ಟರ್ಸ್. ಆಗ ದೆಹಲಿಯ ಸುಲ್ತಾನನಾದ. ಮೊದಲನೇ ಬಾರಿ ಯಾವ ಸಫಲತೆಯನ್ನು ಹೊಂದಲಾರರು. ಅಲ್ಲಿ 1ನೇ ಯುದ್ಧದಲ್ಲಿ ಯಾಕೆ ಏನಾಯ್ತು ಸೋಲು, 2ನೇ ಯುದ್ಧದಲ್ಲಿ ಯಾಕೆ ಸೋಲಾಯ್ತು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಏನ್ ಮಿಸ್ಟೇಕ್ಸ್ ಆಗಿದೆ ಅವನ್ನ ಹ್ಯಾಡ್ ಮಾಡ್ತಾ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಪರ್ಫೆಕ್ಟ್ ಆಗಿ 7 ಬಾರಿ ಅವರು ಸೋತು 8ನೇ ಬಾರಿ ಯುದ್ಧ ಮಾಡಿ ಗೆದ್ದಿ ದೆಹಲಿಯ ಸುಲ್ತಾನನಾದ್ರು ಮಾಸ್ಟರ್ಸ್. ಅದೇ ರೀತಿ ಒಂದೊಂದು ಯುದ್ಧದಲ್ಲಿ ಒಂದೊಂದು ಪಾಠವನ್ನು ಕಲಿಯುತ್ತಾ ಕೊನೆಗೆ ಜಯಗಳಿಸಿದ್ರು ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಮೊದಲನೇ ಬಾರಿ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನು ನಾವು ಸಹಿಸ್ಕೋಬೇಕು. ಅಲ್ಲಿ ಏನು ತಪ್ಪಾಗಿದೆ, ಏನ್ ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲವನ್ನು ಹ್ಯಾಡ್ ಮಾಡ್ತಾ ನಾವು ಪ್ರಾಕ್ಟೀಸ್ ಮಾಡ್ತಾ ಮುಂದೊಂದಿನ ಪರ್ಫೆಕ್ಟ್ ಆದೇ ಆಗ್ತೀವಿ, ಗೆಲ್ತೀವಿ ಅಂತಂದೇಳಿ ನಮ್ಮಲ್ಲಿ ಛಲ ಅನ್ನೋದು ಇರಬೇಕು ಮಾಸ್ಟರ್ಸ್. ಹಾಗೆ ಸೋಲ್ ಎಂಬುದೇ ಇಲ್ಲ ಇಲ್ಲಿ, ಸೋಲ್ ಎಂಬುದೇ ಇಲ್ಲಿ ಎಲ್ಲಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಸೋಲ್ ಎಂಬುದೇ ಎಲ್ಲಿ ಇಲ್ಲ. ಒಂದು ದೊಡ್ಡ ಕಲ್ಲನ್ನು ತಗೊಂಡ್ಬಿಟ್ಟು ಮಾಸ್ಟರ್ಸ್ ನಾವು 1ನೇ ಬಾರಿ 2ನೇ ಬಾರಿ ಇದೇ ತರ ಹೊಡಿತಾ ಇದ್ದಾಗೆ 1ನೇ ಬಾರಿಗೆ ಯಾವ ಕಲ್ಲು ಸಹ ಛಿದ್ರವಾಗಲಾರದು, ಒಡೆಯಲಾರದು ಮಾಸ್ಟರ್ಸ್. ಅದೇ ರೀತಿ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡ್ಬಿಟ್ಟು 15 ಬಾರಿ ಹಾರೆಯಿಂದ ಬಡಿದಿದ್ದೇವೆ ಎಂದುಕೊಳ್ಳೋಣ. ಅದು ಒಡೆದಾಗ ಆ 15ನೇ ಬಾರಿ ಹಾರೆಯಿಂದ ಮತ್ತೆ ಏಟು ಹೊಡೆದಾಗ ಅದಕ್ಕಿಂತ ಮುಂಚೆ ಬಡಿದ 14 ಬಡಿತದಿಂದಲೇ ಅಂತ ನಾವಿಲ್ಲಿ ತಿಳ್ಕೋಬೇಕು ಮಾಸ್ಟರ್ಸ್. 1ನೇ ಬಾರಿಗೆ ಯಾವುದೇ ಕಲ್ಲು ಛಿದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 1ನೇ ಏಟು, 2ನೇ ಏಟಿಗೆ, 3ನೇ ಏಟಿಗೆ ಸ್ವಲ್ಪನೇ ಹಂತವಾಗಿ ಅದೃತ್ತ ಛಿದ್ರವಾಗ್ತಾ ಪುಡಿ ಆಗ್ತಾ ಅಲ್ಲಿ ಕಲ್ಲನ್ನು ತುಂಡರಿಸಬಹುದು ಅಂತ ನಾವಿಲ್ಲಿ ತಿಳ್ಕೋಬೇಕು. ಅದೇ ರೀತಿ 15ನೇ ಏಟಿಗೆ ಹೊಡೆದಿದೆ. ಆ 14 ಏಟುಗಳು ಇಲ್ಲದೆ ಇದ್ದರೆ ಹಾರೆಯಿಂದ ಬಡಿದ 15ನೇ ಏಟು ಕಲ್ಲನ್ನು ಒಡೆಯಲಾರದು. ಅದರಿಂದ ಇದನ್ನು ತಿಳಿದುಕೊಳ್ಬೇಕು ನಾವು ಮಾಸ್ಟರ್ಸ್. ಎಲ್ಲಿ ಸೋಲೆಂಬುದೇ ಇಲ್ಲ ಮಾಸ್ಟರ್ಸ್, ಇಲ್ಲಿ ಸೋಲೆಂಬುದೇ ಇಲ್ಲ. ಒಂದು ದೊಡ್ಡ ಕಲ್ಲನ್ನು ಹೇಗೆ ನಾವು ಇಲ್ಲಿ ಪುಡಿ ಮಾಡಿದ್ವೋ 15 ಬಾರಿ ಹೊಡೆದಿದ್ದೀವಿ ಅಂತಂದ್ರೆ ಆ 15ನ ಬಾರಿ ಹಿಂದೆ 14 ಬಾರಿ ನಾವು ಹೇಗೆ ಕಲ್ಲಿಂದ ಹೊಡೆದಿದ್ದೀವೋ, ಹಾರೆಯಿಂದ ಹೊಡೆದಿದ್ದೀವೋ, ಆ ಕಲ್ಲು ಆ 14 ಬಾರಿಗೂ ಮುಟ್ಟಿ 15ನೇ ಬಾರಿಗೆ ಅಲ್ಲಿ ಕಲ್ಲು ಛಿದ್ರವಾಗಿದೆ ಅಂತ ಹೇಳ್ಬೇಕು ಮಾಸ್ಟರ್ಸ್. ಅವೆಲ್ಲ ಅವರ 14 ಏಟುಗಳಿಂದ ಸಹಕಾರದಿಂದನೇ 15ನೇ ಏಟಿಗೆ ಇಲ್ಲಿ ಕಲ್ಲು ಛಿದ್ರವಾಗಿದೆ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಹಾಗಾಗಿ ಎಲ್ಲಿ ಸೋಲೆಂಬುದೇ ಇಲ್ಲ ಅಂತ ಇಲ್ಲಿ ಹೇಳಬಹುದು. ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾದ ಮೌಲಿಕವಾದ ವಿಷಯ, ಎಲ್ಲೂ ಸಹ ಸೋಲು ಎಂಬುದೇ ಇಲ್ಲ. ಪ್ರತಿ ಹಂತದಲ್ಲೂ ಒಂದೊಂದು ತಿಳಿತಾ ಹೋಗುವಾಗ ಸೋಲೆನ್ನುವುದು ಎಲ್ಲಿ ಬರುತ್ತೆ ಮಾಸ್ಟರ್ಸ್? ಅದೇ ರೀತಿ ಎಲ್ಲೂ ಸಹ ಇಲ್ಲ ಸೋಲ್ ಎಂಬುದು. ನನಗೆ 100ಕ್ಕೆ 20 ಅಂಕಗಳು ಬಂದರೆ ನನಗೆ ಅಷ್ಟು ಶಾಸ್ತ್ರಜ್ಞಾನ ಮಾತ್ರವೇ ತಿಳಿದಿದೆ ಎಂದು ಅರ್ಥ. 100ಕ್ಕೆ 20 ಅಂಕಗಳು ಬಂದಿದೆ ಅಂದ್ರೆ ನನಗೆ ಅಷ್ಟು ಅಲ್ಲಿ ಅರ್ಥ ಆಗಿದೆ ಅಂತ ಅರ್ಥ. ಇನ್ನು 80ರಷ್ಟು ಇನ್ನು ತಿಳಿದಿಲ್ಲ, ನನಗೆ ತಿಳಿಯಿತು ಎಲ್ಲವೇ ಮಾಸ್ಟರ್ಸ್. ಇಲ್ಲಿ ನನಗೆ ಒಂದು 100ಕ್ಕೆ 80 ಮಾರ್ಕ್ಸ್ ರಷ್ಟು ಇನ್ನು ತಿಳಿಬೇಕಾಗಿದೆ. 20ರಷ್ಟು ತಿಳಿದಿದೆ, ಅಷ್ಟೇ ನನಗೆ ಬಂದಿದೆ ಅಂತಂದ್ರೆ ಅದು ಸಹ ಸೋಲಲ್ಲ.
ನಾವು ಎಲ್ಲಿದ್ದೇವೆ ಅಂತಂದೇಳಿ ತಿಳಿದುಕೊಳ್ಳುವುದಕ್ಕೋಸ್ಕರ ಇಂತಹ ಪರೀಕ್ಷೆಗಳು ಬರ್ತಾ ಇರ್ತವೆ ಮಾಸ್ಟರ್ಸ್. ಹಾಗಾಗಿ ಇಲ್ಲದೆ ಇದ್ದರೆ ನಾವು ಎಲ್ಲಿದ್ದೇವೆ ಎಂಬುದು ನಮಗೆ ಹೇಗೆ ತಿಳಿಯುತ್ತದೆ? ಅದರಿಂದ ಎಲ್ಲಿ ಎಷ್ಟು ಅಂಕಗಳು ಬಂದರೂ ಅದು ಸೋಲಲ್ಲ, ಅಪಜಯವೂ ಅಲ್ಲ. ಈ ತಿಳುವಳಿಕೆಯು ಸಹ ನಮಗೆ ಹೇಗೆ ತಿಳಿಯುತ್ತದೆ ಎಂದರೆ ನಮಗೆ ಧ್ಯಾನವಿದ್ಯೆ ಕೈಗೂಡಿದಾಗ, ಧ್ಯಾನ ವಿದ್ಯೆಯಲ್ಲಿ ನಿಷ್ಠತರಾದಾಗ ನಮಗೆ ಆ ಧ್ಯಾನ ವಿದ್ಯೆ ಪ್ರಜ್ಞೆ ಬರುತ್ತದೆ ಮಾಸ್ಟರ್ಸ್ ಇಲ್ಲಿ. ಹಾಗಾಗಿ ನಾವು ಎಲ್ಲಿಯೂ ಸಹ ಸೋಲೆಂಬುದೇ ಇಲ್ಲ. ನಮಗೆ 100ಕ್ಕೆ 20 ಬಂದಿದೆ ಅಂದ್ರೆ ಅಷ್ಟು ಮಾತ್ರ ನಮಗೆ ಅಲ್ಲಿ ಅರ್ಥ ಆಗಿದೆ. ಇನ್ನು 80ರಷ್ಟು ನಾವು ತಿಳ್ಕೋಬೇಕು, ಓದ್ಬೇಕು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗಾಗಿ ನಮ್ಮ ರಂಗನಾಥ್ ಗುರುಜಿಗಳು ಇಲ್ಲಿ ಅನೇಕ ಮುದ್ರೆಗಳನ್ನು ಹೇಳ್ಕೊಟ್ಟಿದ್ದಾರೆ, ಪ್ರೆಸರ್ಗಳನ್ನು ಹೇಳ್ಕೊಟ್ಟಿದ್ದಾರೆ, ಸ್ವಮೂತ್ರದ ಬಗ್ಗೆನೂ ಹೇಳಿದ್ದಾರೆ, ಅದೇ ರೀತಿ ಮನೆ ಮದ್ದುಗಳನ್ನು ಹೇಳಿದ್ದಾರೆ. ಇಷ್ಟು ನೀವು ಪುನರ್ಮನನ ಮಾಡ್ಕೊಂಡಿದ್ದೀರಿ, ನೀವು ಎಷ್ಟೆಷ್ಟು ತಿಳ್ಕೊಂಡಿದ್ದೀರಿ, ನೀವು ಎಲ್ಲಿ ಇದ್ದೀರಾ ಅಂತಂದೇಳಿ ಇದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಒಂದು ಈ ವೇದಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಸಹ ಮುಂದೆ ನೋಡಬಹುದು ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಅವರು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹಾಗಾಗಿ ನಾವು ಎಲ್ಲಿದ್ದೇವೆ ಅಂತಂದೇಳಿ ತಿಳಿದುಕೊಳ್ಳೋಕೋಸ್ಕರ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಸಹ ಇಲ್ಲಿ ನೋಡಬಹುದು ಮಾಸ್ಟರ್ಸ್. ಎಲ್ಲರ ಜೊತೆ ನಾವು, ನನ್ನ ಜೊತೆ ಎಲ್ಲರೂ ಎಂಬ ವಿಷಯವನ್ನು ಗ್ರಹಿಸಬೇಕು. ಎಲ್ಲರೂ ಫಸ್ಟ್ ಕ್ಲಾಸ್ ನಲ್ಲಿ ಉತ್ತೀರ್ಣರಾಗಬೇಕು, ಎಲ್ಲರೂ 100ಕ್ಕೆ 100 ಅಂಕಗಳನ್ನು ಪಡೆಯಬೇಕು ಎಂಬ ವಿಷಯನು ಸಂಗ್ರಹಿಸಬೇಕು. ಹಾಗಾಗಿ ಸರ್ ಗುರುಗಳು ನೋಡ್ರಿ ಎಷ್ಟು ಆತ್ಮ ಜ್ಞಾನ ಇದೆ ಅವರಿಗೆ. ಅವರೇ ಈ ವೇದಿಕೆಯಲ್ಲಿ ಎಲ್ಲವನ್ನು ನಡೆಸ್ಕೊಂಡು ಹೋಗ್ಬೋದು, ಆದ್ರೆ ನಂತರನೇ ಎಲ್ಲರೂ ಬೆಳಿಲಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲರನ್ನು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಗುರುಜಿಗಳು. ಎಷ್ಟು ಅವರು ಜ್ಞಾನ ಇದೆ. ಪ್ರತಿ ಒಂದ್ರ ಬಗ್ಗೆ ಯಾವುದೇ ಒಂದು ವಿಷಯವನ್ನು ತಗೊಂಡ್ರು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರವನ್ನು ಕೊಡ್ತಾ ಇರ್ತಾರೆ. ನಾವೆಲ್ಲ ಅನ್ಕೊಂತಿರ್ತೀವಿ, ನನಗಂತೂ ತುಂಬಾ ಸಲ ಅನ್ಸ್ಬಿಟ್ಟಿದೆ, ಸರ್ ಎಷ್ಟು ಚೆನ್ನಾಗಿ ಎಲ್ಲದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಿರ್ತಾರಲ್ಲ, ಇವ್ರು ಯಾವ ಪುಸ್ತಕವನ್ನು ಓದ್ತಾರೆ, ಹೇಗೆ ಏನು ಎತ್ತ ಅಂತೇಳಿ ಅವರಿಗೆ ಎಲ್ಲರೂ ತಿಳಿದಿರುವಂತ ಜ್ಞಾನವನ್ನು ನಮಗೆ ಹಂಚುತ್ತಾ ಅವರ ಜೊತೆ ನಮ್ಮನ್ನು ಸಹ ಬೆಳೆಸ್ತದೆ ಅಂತ. ಎಲ್ಲರ ಜೊತೆ ನಾನು, ನನ್ನ ಜೊತೆ ಎಲ್ಲರೂ ಎಂಬ ವಿಷಯವನ್ನು ಗ್ರಹಿಸಬೇಕು. ಎಲ್ಲರೂ ಫಸ್ಟ್ ಕ್ಲಾಸ್ ನಲ್ಲಿ ಉತ್ತೀರ್ಣರಾಗಬೇಕು. ಅವರಿಗೆ ತಿಳಿದಿರುವಂತ ಜ್ಞಾನವನ್ನು ಹಂಚುತ್ತಾ ನಾವು ಸಹ ಆತರ ರೆಡಿ ಆಗ್ಬೇಕು ಅಂತ ಒಂದು ಜ್ಞಾನವನ್ನು ನಮ್ಮಲ್ಲಿ ಬೆಳೆಸ್ತಾ ಇದ್ದಾರೆ. ಎಲ್ಲರೂ 100ಕ್ಕೆ 100 ಅಂಕಗಳನ್ನು ಪಡೆಯಬೇಕು ಎಂಬ ವಿಷಯವನ್ನು ಗ್ರಹಿಸಬೇಕು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂದ್ರೆ ನೋಡೋಣ ಮಾಸ್ಟರ್ಸ್, ಇಲ್ಲಿ ಎಷ್ಟು ಅಂಕಗಳು ಬಂದರೂ ಅದು ಸೋಲಲ್ಲ. ಅಲ್ಲಿ ನಾವು ಎಷ್ಟು ತಿಳ್ಕೊಂಡಿದೀವಿ ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಅದೊಂದು ಒಳ್ಳೆಯ ಮೆಟ್ಟಿಲು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಬೇಕು, ಸ್ವಲ್ಪ ಕಷ್ಟಪಡಬೇಕು ಎಂಬ ಈ ಮೌಲಿಕವಾದ ಚಿಂತನವನ್ನು ದೈನಂದಿನ ಅಭ್ಯಾಸದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಇವೆಲ್ಲ ವಿದ್ಯಾರ್ಥಿಯ ಜೀವನದಲ್ಲಿ ಶಾಂತಿಗೆ ಸ್ವಂತಹ ತೃಪ್ತಿ ಬಹು ಮುಖ್ಯವಾದ ಅಂಶಗಳು. ಇವೇನು ಸಾಮಾನ್ಯ ವಿಷಯಗಳಲ್ಲ ಮಾಸ್ಟರ್ಸ್, ಇವೆಲ್ಲ ಆತ್ಮ ವಿದ್ಯೆಗಳು, ಧ್ಯಾನ ವಿದ್ಯೆಗಳಿಂದಲೇ ಲಭಿಸುತ್ತವೆ. ಹಾಗಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಧ್ಯಾನವನ್ನು ಮಾಡಿ ಎಷ್ಟು ನಿಮಿಷಗಳ ಕಾಲ ನಿಮಗೆ ಸಿಗುತ್ತೋ ನಿಮ್ಮ ವಯಸ್ಸಿಗೆ ತಕ್ಕಷ್ಟು ನೀವು ಮಾಡ್ಬೇಕು. ಇನ್ನು ಅತಿ ಹೆಚ್ಚು ಮಾಡಿದ್ರು ತುಂಬಾ ಒಳ್ಳೇದು. 1 ನಿಮಿಷಗಳ ಸಿಗ್ತಾ ಟೈಮು, ಆ ನಿಮಿಷಗಳ ಬಗ್ಗೆ ನೀವು ಧ್ಯಾನ ಮಾಡಿ ನಿಮ್ಮ ಆತ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ನಮ್ಮ PSS ಹೇಳ್ತಾರೆ. ನಮ್ಮ ರಂಗನಾಥ್ ಗುರುಗಳು ಸಹ ಈ ವೇದಿಕೆಯಲ್ಲೂ ಹೇಳ್ತಾ ಇರ್ತಾರೆ, ಎಷ್ಟೆಷ್ಟು ನಿಮಗೆ ಕಾಲಾವಕಾಶ ಸಿಗುತ್ತೋ ಅಷ್ಟಷ್ಟು ಕಾಲಾವಕಾಶ ನೀವು ಧ್ಯಾನವನ್ನು ಮಾಡ್ತಾ ಹೋಗ್ಬೇಕು ಅಂತಂದೇಳಿ. ಹಾಗಾಗಿ ಧ್ಯಾನ ವಿದ್ಯೆಯಿಂದಲೇ ಲಭಿಸುತ್ತವೆ. ಶುಭಶ್ಯ ಶೀಘ್ರಂ ಎಂದಿದ್ದಾರೆ, ಸೋಮಾರಿತನ ವಿಷ ಸಮಾನ ಎಂದಿದ್ದಾರೆ. ಕಲ್ ಕರೆಸೋ ಹಾಜ್ ಕರೆಸೋ ಹಬ್, ಫಲ್ ಮೇ ಪ್ರಳಯ್ ಹೋಗ ಬಹುರಿ ಕರೋಗಿ ಕಬ್ ಅಂತ ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್. ಇಲ್ಲಿ ನಾಳೆ ಮಾಡೋದು ಹಿಂದೆ ಮಾಡು, ಹಿಂದೆ ಮಾಡೋದನ್ನು ಈಗಲೇ ಮಾಡು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಇಂಥವನ್ನ ನಾವು ಕಲಿಸ್ಬೇಕು ಮಾಸ್ಟರ್ಸ್. ನಾಳೆ ನಾಡಿದ್ದು ಅಂತ ಹೇಳಿ ಮುಂದೆ 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 ಹಾಕ್ತಾ ಹೋಗ್ತಿರ್ತಾರೆ. ಸೋಮಾರಿತನ ಎಂಬುದು ವಿಷಕ್ಕೆ ಸಮಾನ ಅಂತಂದೇಳಿ ಅವರಿಗೆ ಮನದಟ್ಟನ್ನು ಮಾಡಿಸ್ಬೇಕು. ಅದೇ ರೀತಿ ನಾಳೆ ಮಾಡೋದನ್ನ ಹಿಂದೆ ಮಾಡು, ಹಿಂದೆ ಮಾಡೋದನ್ನ ಈಗಲೇ ಮಾಡು ಅಂತಂದೇಳಿ ಅವರಿಗೆ ನಾವು ಹೇಳ್ಬೇಕು ಮಾಸ್ಟರ್ಸ್. ಮಕ್ಕಳಿಗೆ ನಾವು ಇನ್ನ ಹೇಳ್ತಾ ಹೋಗ್ಬೇಕು ಎಂದಿದ್ದಾರೆ. ಅದರಿಂದ ಧ್ಯಾನ ವಿದ್ಯೆಯು ವಿದ್ಯಾರ್ಥಿಯ ದೆಸೆಯಿಂದಲೇ ಪ್ರಾರಂಭವಾಗಬೇಕು. ಅದಕ್ಕೋಸ್ಕರನೇ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನವನ್ನು ವಿದ್ಯೆಯ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಕೈ ಜೋಡಿಸ್ಬೇಕು,
ಮಾಸ್ಟರ್ಸ್. ಅದೇ ರೀತಿ ಪ್ರಾಥಮಿಕ ವಿದ್ಯೆ ಧ್ಯಾನ ವಿದ್ಯೆ ಅಂತ ಹೇಳ್ತಿದ್ರೆ ನೋಡಿ ಮಾಸ್ಟರ್ಸ್. ಪ್ರತಿ ಒಬ್ಬ ಮನೆಯಲ್ಲಿ ಸಹ ಚಿಕ್ಕ ಮಕ್ಕಳಿಗೆ ಧ್ಯಾನವನ್ನು ಕಲಿಸ್ಬೇಕು. ಅವರು ಏನ್ ಮಾಡ್ತಾ ಇರ್ತಾರೋ ಅದ್ರ ಬಗ್ಗೆ ಗಮನವನ್ನು ಕೊಡು ಅಂತೇಳಿ ಒತ್ತಿ ಒತ್ತಿ ನಾವು ಹೇಳ್ಬೇಕು ಮಾಸ್ಟರ್. ತಿದ್ದಿ ತಿದ್ದಿ ಅವ್ರನ್ನ ಒಂದು ಸುಂದರವಾದ ಮೂರ್ತಿಗಳನ್ನ ಮಾಡುವಂತಹ ನಿಮ್ಮೆಲ್ಲರ ಹೊಣೆ ಮಾಸ್ಟರ್ಸ್. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಾಸ್ಟರ್ಸ್. ಈಗ ಯಾವ ರೀತಿ ಬೆಳೆಸ್ತೀವೋ ಮುಂದೆ ಆ ಮಕ್ಕಳಿಂದ ಅತಿ ಉತ್ತಮವಾದ ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಬಾಲ್ಯದಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಎಲ್ಲಾ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳಿಗೆ. ಬಾಲ್ಯದಲ್ಲಿ ಇರುವ 64 ಕಲೆಗಳು, ಇರುವ 64 ವಿದ್ಯೆಗಳು, ಮೊಟ್ಟ ಮೊದಲನೇ ಕಲೆ, ಮೊಟ್ಟ ಮೊದಲನೇ ವಿದ್ಯೆ ಬಹು ಮುಖ್ಯವಾದದ್ದು ಪ್ರಾಥಮಿಕ, ಅದೇ ಧ್ಯಾನ ಕಲೆ, ಧ್ಯಾನ ವಿದ್ಯೆ. ಅದರಿಂದ ಬಾಲ್ಯದಿಂದಲೇ ಚಿಕ್ಕ ಗಿಡವಾಗಿದ್ದಲೇ ಧ್ಯಾನ ವಿದ್ಯೆ ಶಿಕ್ಷಣ ಪ್ರಾರಂಭವಾಗಬೇಕು ಮಾಸ್ಟರ್ಸ್. ಹಾಗಾಗಿ ಗಿಡವಾಗಿ ಬಗ್ಗಿದ್ದು ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂತೇಳಿ ನಾವು ಚಿಕ್ಕ ಗಿಡವಾಗಿದ್ದಾಗ ಯಾವ ರೀತಿ ನಾವು ನೀರನ್ನು ಹಾಕ್ತಿವೋ ಅದು ಸಮೃದ್ಧಿಯಿಂದ ಹೇಗೆ ಬೆಳೆಯುತ್ತೋ ಅದೇ ರೀತಿ ಚಿಕ್ಕ ಹುಡುಗರಿದ್ದಾಗ ನಾವು ಅವರಿಗೆ ಆದಷ್ಟು ಅವ್ರಿಗೆ ಅನ್ಸ್ಬಹುದು ಎಷ್ಟು ಹೇಳ್ತಾರಲ್ಲ ಇವ್ರಿಗೆ ಅಂತಂದೇಳಿ ಆ ಕ್ಷಣಕ್ಕೆ ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ಬೋದು. ಆದ್ರೆ ಮುಂದೊಂದು ದಿನಗಳಲ್ಲಿ ಅದರ ಫಲವನ್ನು ಅವ್ರು ಪಡಿತಾರೆ ಅಂತ ಇಲ್ಲಿ ಹೇಳ್ಬಹುದು. ಹಾಗಾಗಿ ಚಿಕ್ಕ ಮಕ್ಕಳಿಗೆ ನಾವು ತುಂಬಾನೇ ತಿದ್ದಿ ಅವ್ರನ್ನ ಒಂದು ಸುಂದರ ಮೂರ್ತಿಯನ್ನ ಮಾಡ್ಬೇಕಂತ ನಾನು ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಎಳೆಯ ವಯಸ್ಸಿನಲ್ಲಿ ಈ ಧ್ಯಾನ ವಿದ್ಯೆಯನ್ನು ತಂದೆ ತಾಯಂದಿರು ಹೇಳಿಕೊಡಬೇಕು. ತಂದೆ ತಾಯಂದಿರಿಗೆ ಧ್ಯಾನ ವಿದ್ಯೆ ತಿಳಿಯದೇ ಇರುವಾಗ ಅವರು ಮಕ್ಕಳಿಗೆ ಹೇಗೆ ಹೇಳಿಕೊಡುತ್ತಾರೆ? ಆ ಪೋಷಕರಾದಂತಹ ಸಹ ಅವರು ಸಹ ಜ್ಞಾನಂತರಾಗಬೇಕು, ವಿದ್ಯೆಯನ್ನು ಪಡೆದಿರ್ಬೇಕು, ಅವರು ಸಹ ಧ್ಯಾನಕ್ಕೆ ಬರಬೇಕು. ಅವರಿಗೆ ಧ್ಯಾನದ ಬಗ್ಗೆ ಅರಿವಿದ್ರೆ ಮಾತ್ರ ಆ ಮಕ್ಕಳಿಗೆ ಧ್ಯಾನದ ಬಗ್ಗೆ ಗಮನ ಅಂತ ಹೇಳಿ ಅವರಿಗೆ ತಿಳಿಸಬಹುದು. ಹಾಗೆಯೇ ಭೌತಿಕವಾಗಿ ಅವರು ಜನ್ಮವನ್ನು ನೀಡುತ್ತಾರೆ ವಿನಃ ಆತ್ಮ ಪರವಾಗಿ ಶಿಕ್ಷಣ ನೀಡಲಾರರು. ತಂದೆ ತಾಯಂದರಿಗೆ ಧ್ಯಾನ ವಿದ್ಯೆ ತಿಳಿಯದಿದ್ದರೆ ಅವರೇ ಆತ್ಮಜ್ಞಾನ ಪರಾಯಣರಾಗಿದ್ದರೆ ಅವರ ಹತ್ತಿರ ಬೆಳೆಯುವ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ ಅಲ್ವಾ ಮಾಸ್ಟರ್ಸ್. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲೇ ಸಹ ನಮ್ಮ ಮಾವನವರು ಶಿಕ್ಷಕರು. ಆದ್ರೆ ಅವ್ರ ಮಗ ತುಂಬಾನೇ ಎಲ್ಲರೂ ಅವರು ಯಾವ ರೀತಿ ಬೆಳೆದ್ ಬಂದರ ರೀತಿನೋ ಅವರು ಈಗ ನಮ್ಮ ನಾರಾಯಣ ನಾಯಕ್ ಮೇಷ್ಟ್ರು ಮಗ ಜನಾರ್ದನ್ ಕುಮಾರ್ ಅಂತ ಹೇಳಕ್ಕಿಂತ ಈಗ ಅವ್ರಕ್ಕಿಂತ ಹೆಚ್ಚಿಗಿನು ಈಗ ಅವರು ರಿಟೈರ್ಡ್ ಆಗಿದೆ, ಮನೇಲಿದ್ದಾರೆ. ಆದ್ರೆ ಅವ್ರ ಮಗ ಸಹ ತುಂಬಾ ಜನನ ಗಳಿಸ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ತಂದೆಯವರು ಅಲ್ವಾ ಅಂತ ಕೇಳೋ ಪರಿಸ್ಥಿತಿಗೆ ಮಕ್ಕಳನ್ನ ಬೆಳೆಸ್ತಿದ್ದಾರೆ. ಅವ್ರ ಬಗ್ಗೆ ನಾನು ತುಂಬಾ ಅಪ್ರಿಶಿಯೇಟ್ ಪಡ್ತೀನಿ. ತುಂಬಾ ಖುಷಿ ಆಗುತ್ತೆ ನನಗೆ ಈ ವೇದಿಕೆಯಲ್ಲಿ ಹೇಳ್ಕೊಳ್ಳಕ್ಕೆ. ತುಂಬಾನೇ ಅದ್ಭುತ. ಏಕೆಂದ್ರೆ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ನಯ ವಿನಯ ಅವ್ರಿಗೆ ಕೊಟ್ಟು ಬೆಳೆಸಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಅದೇ ರೀತಿ ಹಾಡುವ ಮಕ್ಕಳು ಯಾವ ತರಹ ಸ್ವಾರ್ಥ ಭಾವನೆಗಳು ಅಂದರೆ ಯಾವದ ರೀತಿಯ ಕೀಳರಿಮೆ ಇಲ್ಲದೆ ಪರಸ್ಪರ ಸಹಾಯ ಸಹಕಾರ ಮನೋಭಾವನೆಯಿಂದ ಬೆಳೆಯುತ್ತಾರೆ. ಯೋಗಿಗಳಾಗಿ ಋಷಿಗಳಾಗಿ ಬೆಳೆಯುತ್ತಾರೆ. ಹಾಗಿಲ್ಲದಿದ್ದರೆ ಯಾರು ಒಬ್ಬ ಧ್ಯಾನ ಗುರುಗಳು ಮನೆಗಳಿಗೆ ಹೋಗಿ, ಆ ಶಾಲೆಗೆ ಹೋಗಿ, ಆ ಕಾಲೇಜಿಗೆ ಹೋಗಿ ಆ ವಿದ್ಯಾರ್ಥಿಗಳಿಗೆ ಧ್ಯಾನ ವಿದ್ಯೆಯನ್ನು ಹೇಳಿಕೊಡಬೇಕಷ್ಟೇ. ಅಂತಹ ಜವಾಬ್ದಾರಿಯನ್ನು ನಮ್ಮ ಪಿರಮಿಡ್ ಮಾಸ್ಟರ್ಗಳು ಒತ್ತಿಕೊಂಡಿದ್ದಾರೆ ನೋಡಿ ಮಾಸ್ಟರ್ಸ್. ಈಗ ಚಿಕ್ಕ ಮಕ್ಕಳಿದ್ದಾಗ ಎಂತಹ ಸ್ವಾರ್ಥ ಭಾವನೆಯಿಂದ ನೀನು ಇವರು ನೀನು ಅಂತ ಮನೆಯಿಂದ ಬಂದಿದ್ಯಾ, ಇಂಥ ಮನೆಯಿದ್ದ, ಅಂತ ಬಟ್ಟೆ ಹಾಕಿದ, ಇಂಥ ಬಟ್ಟೆ, ಇವೆಲ್ಲವನ್ನು ಒಂದು ಹಂತಕ್ಕೆ ಬೆಳೀತಾ ಮನುಷ್ಯರಲ್ಲಿ ಬೆಳೀತಾವೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ನಿಷ್ಕಲ್ಮಶವಾಗಿ ಎಲ್ಲರೂ ನನ್ನವರು ತನ್ನವರು ಅಂತಂದೇಳಿ ಎಷ್ಟು ಅದ್ಭುತವಾಗಿ ಆಟ ಆಡ್ತಾ ಇರ್ತಾರೆ ಮಾಸ್ಟರ್ಸ್. ಆ ಮಕ್ಕಳಿಗೆ ಯಾವುದೇ ರೀತಿ ಭಾವನೆಗಳನ್ನು ಇರುವುದಿಲ್ಲ, ಕೀಳರಿಮೆ ಅನ್ನೋದೇ ಇರುವುದಿಲ್ಲ. ಎಷ್ಟು ಪರಸ್ಪರ ಸಹಾಯ ಸಹಕಾರದಿಂದ ಮನೋಭಾವನೆಯಿಂದ ಬೆಳೀತಿರ್ತಾರೆ ಮಾಸ್ಟರ್ಸ್. ಅಂತಹ ಮಕ್ಕಳು ಯೋಗಿಗಳಾಗಿ ಋಷಿಗಳಾಗಿ ಬೆಳೆಯುತ್ತಾರೆ ಅಂತ ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಹಾಗೆ ಕೆಲವು ಬಾಲ್ಯದಲ್ಲಿ ಕೊಟ್ಟಿರುವಂತ ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಥಮಿಕ ವಿದ್ಯೆ ಧ್ಯಾನ ವಿದ್ಯೆ. ಆ ಧ್ಯಾನ ವಿದ್ಯೆಯನ್ನು ಪಡಿತಾ ಇರುವಂತ ನಾವೆಲ್ಲರೂ ಬಾಲ್ಯದಲ್ಲಿ ನೆನಪಾದಾಗ
ನಾವೇನಾದ್ರು ತಪ್ಪು ಮಾಡಿದಾಗ ಒಂದು ಕೆಲವೊಂದು ಸರ್ಗಳು ನಮ್ಗೆ ಶಿಕ್ಷೆನೆ ಕೊಡ್ತಿದ್ರು. ಆ ಶಿಕ್ಷೆಯಿಂದ ಎಷ್ಟೊಂದು ಒಳಹರ್ತ ಇರ್ತಿದ್ವು ಅಂತಂದೇಳಿ ಇಂದು ನೆನಪಾಗ್ತಿದೆ. ಏಕೆಂದ್ರೆ ಆವಾಗೆಲ್ಲ ಚಿಕ್ಕ ವಯಸ್ಸು ಅಂತ ಏನೋ ಬಿಸಿ ರಕ್ತ ಅಂತ ಹೇಳ್ತಿದ್ರಲ್ಲ, ಅವಾಗ ಏನು ಅರ್ಥ ಆಗ್ತಿರಲಿಲ್ಲ. ಏನ್ ತಪ್ಪು ಮಾಡಿದೀವಿ, ಏನು ಶಿಕ್ಷೆ ಕೊಟ್ರು ಅಂತೇಳಿ ಏನೋ ಆ ಕ್ಷಣಕ್ಕೆ ಸ್ವಲ್ಪ ಅನುಭವಿಸಿದ್ವಿ. ಬಟ್ ಈಗ ಬೆಳಿತಾ ಬೆಳಿತಾ ಎಲ್ಲವೂ ತಿಳಿತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಶಿಕ್ಷೆ ಹಿಂದೆ ಇರುವಂತ ಒಳಾರ್ಥಗಳನ್ನ ಸ್ವಲ್ಪ ನೋಡೋಣ ಮಾಸ್ಟರ್ಸ್. ಶಿಕ್ಷೆ ಹಿಂದೆ ಸದುದ್ದೇಶಗಳು. ಇಂದಿನ ಕಾಲ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದರು ಶಿಕ್ಷೆಗಳು ಅನೇಕ ಬಗೆ. ಕೆಲವೊಮ್ಮೆ ಆ ಶಿಕ್ಷೆಗಳು ಅತಿ ಎನಿಸಿದ್ರು ಅವುಗಳ ಹಿಂದೆ ತುಂಬಾನೇ ಒಳಾರ್ಥ ಇರ್ತಿದ್ವು ಮಾಸ್ಟರ್ಸ್. ಮೊಣಕಾಲು ಮೇಲೆ ನಿಲ್ಲಿಸಿದರೆ ವಿನಯನವನ್ನು ರೂಢಿಸಿಕೋ ಎಂದು ಹೇಳ್ತಾ ಇದ್ರು. ಬಾಯಿ ಮೇಲೆ ಬೆರಳಿಟ್ಟುಕೋ ಎಂದರೆ ಸ್ವಪ್ರಶಂಸೆಯನ್ನು ಮಾಡಿಕೋ ಎಂದರ್ಥ ಮಾಸ್ಟರ್ಸ್. ಕಿವಿ ಹಿಡಿದು ನಿಲ್ಲಿ ಎಂದರೆ ಒಳ್ಳೆಯ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳು ಎಂದರ್ಥ. ಅದೇ ರೀತಿ ಬೆಂಚಿನ ಮೇಲೆ ನಿಲ್ಲು ಎಂದರೆ ಎಲ್ಲರಿಗಿಂತಲೂ ಓದಿನಲ್ಲಿ ಎತ್ತರದಲ್ಲಿ ಇರು ಎಂದರ್ಥ. ಕೈಯಲ್ಲಿ ಕೈ ಎತ್ತಿ ನಿಲ್ಲು ಅಂದರೆ ನಿನ್ನ ಗುರಿ ಉನ್ನತವಾಗಿರಲಿ, ನಿಶ್ಚಲವಾಗಿರಲಿ ಎಂದರ್ಥ. ಗೋಡೆ ಮುಖ ಮಾಡಿ ನಿಲ್ಲು ಎಂದರೆ ಆತ್ಮಾವಲೋಕನವನ್ನು ಮಾಡಿಕೋ ಅಂತ. ತರಗತಿಯ ಕೋಣೆಯಿಂದ ಹೊರಗೆ ನಿಲ್ಲಿಸಿದರೆ ಪರಿಸರ ಜ್ಞಾನವನ್ನು ಪಡೆದುಕೋ ಎಂದರ್ಥ. ಕರಿ ಹಲಗೆ ಒರೆಸು ಎಂದರೆ ಯಾವಾಗಲೂ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಇರು ಎಂದರ್ಥ. ಒಂದೇ ವಿಷಯವನ್ನು ಹಲವು ಬಾರಿ ಬರೆಯಿರಿ ಅಂತ ಹೇಳಿದ್ರೆ ಅಲ್ಲಿ ನಿನ್ನ ಗೆಲುವು ಶಾಶ್ವತ ಪ್ರಯತ್ನವನ್ನು ಪಟ್ಟ ಹಾಗೆ ಅಂತ ನಾವು ಇಲ್ಲಿ ತಿಳಬಹುದು. ಎಷ್ಟು ಚೆನ್ನಾಗಿದ್ವು ಅಲ್ವಾ ಮಾಸ್ಟರ್ಸ್. ಶಿಕ್ಷೆ ಎಂಬ ನವರತ್ನಗಳು ಗೂಢಾರ್ಥ ಜೋಡಿಸಿ ಬದುಕು ತೀಡಿದಂತ ನಮ್ಮ ಎಲ್ಲ ಗುರು ವೃಂದದವರಿಗೆ ಅನಂತ ಪ್ರಣಾಮಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ನಮ್ಮ ರಂಗನಾಥ್ ಗುರುಜಿಗಳಿಗೂ ಸಹ ನನ್ನ ನಮನಗಳನ್ನು ತಿಳಿಸುತ್ತೇನೆ. ಏಕೆಂದ್ರೆ ನಮ್ಮಲ್ಲೂ ಸಹ ಇರ್ತವೆ ಈ ತರದ ತಪ್ಪುಗಳನ್ನು. ಅವನ್ನೆಲ್ಲವನ್ನು ತೀಡಿ ಈ ನಮ್ಮ ಆತ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಕೆ ಇಂತಿಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ಕೃತಜ್ಞತೆ ಹೇಳ್ತೇನೆ. ನನಗೆ ಇಷ್ಟು ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆತ್ಮ ಜ್ಞಾನಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ನಮ್ಮ ರಂಗನಾಥ್ ಗುರುಜಿಯವರಿಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನಗೆ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮಾ. ತುಂಬಾ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಜ್ಞಾನ ಹಂಚಿಕೆ ಆಗಿದೆ. ಅಂದ್ರೆ ಸೊ ನೀವು ಎಷ್ಟು ಆಳವಾದ ಪದಗಳು ಮತ್ತೆ ಜ್ಞಾನವನ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಅರ್ಥ ಇದೆ ನಿಮ್ಮ ಜ್ಞಾನ ಪ್ರಸಂಗದಿಂದ. ಯಾಕಂದ್ರೆ ಎಲ್ಲ ಒಂಥರ ಆಳವಾದ ಮಾತುಗಳು, ಪದಗಳು ಅವೆಲ್ಲ ಬಳಸ್ಬೇಕಂದ್ರೆ ನಿಮ್ಮಲ್ಲಿ ಎಷ್ಟೋ ಸಾಧನೆ ಆಗಿದ್ರೆ ಬರೋದು, ಇಲ್ಲಾಂದ್ರೆ ಬರಲ್ಲ. ಧ್ಯಾನ ಜ್ಞಾನ ನಿತ್ಯ ಯಾರ್ಯಾರು ನಿತ್ಯ ಸಾಧನೆ ಮಾಡ್ತಾರೋ ಈ ರೀತಿಯಲ್ಲಿ ಮಾತಾಡೋಕೆ ಸಾಧ್ಯವಾಗತ್ತೆ. ಇಲ್ಲಾಂದ್ರೆ ಈ ಪದಗಳೇ ಆಚೆ ಕಡೆ ಬರಲ್ಲ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಬುಕ್ಕು ಆಳವಾದ ರೀತಿಯಲ್ಲಿ ಅಭ್ಯಾಸ ಮಾಡಿ. ಮತ್ತೆ ಎಲ್ಲರಿಗೂ ನೀವು ತಿಳ್ಕೊಂಡಿದ್ರೆ ಇನ್ನೊಬ್ರು ತಿಳ್ಸ್ಕೊಡೋಕೆ ಈಸಿ ಆಗತ್ತೆ. ತಿಳ್ಕೋವರೆಗೂ ಇನ್ನೊಬ್ರು ತಿಳ್ಸ್ಕೊಳಕ್ ಸಾಧ್ಯವಿಲ್ಲ. ಓಕೆ, ಅದಕ್ಕೋಸ್ಕರ ಸ್ವಾಧ್ಯಾಯ ಅಂತ ಪ್ರತಿಯೊಂದು ದಿವಸ ನಾವು ಹೇಳ್ತಾ ಇರ್ತೀವಿ. ಎಲ್ಲರೂ ಏನಂದ್ರೆ ಒಂದೇ ರೀತಿಯಲ್ಲಿ ಇರ್ತಾರೆ. ನನಗೂ ಇದು ಗೊತ್ತು ಅದು ಗೊತ್ತು, ಎಲ್ಲ ಬುಕ್ ನೇಮ್ಸ್ ಗೊತ್ತು ಅಷ್ಟೇ, ಒಳಗಡೆ ಯಾವುದು ಗೊತ್ತಿಲ್ಲ. ಅರ್ಥ ಆಯ್ತಾ? ಬುಕ್ಕು ಒಳಗಡೆ ಗೊತ್ತು, ಹೊರಗಡೆ ಗೊತ್ತು, ಒಳಗಡೆ ಗೊತ್ತಿಲ್ಲ. ಈ ರೀತಿಯಲ್ಲಿ ಆಗ್ತಾ ಇದೆ. ತುಂಬಾ ಜನ ನನಗೆಲ್ಲ ಗೊತ್ತಾ ಅಂತ ಅನ್ಕೊಂತಾ ಇರ್ತಾರೆ ಅಷ್ಟೇ, ಆದ್ರೆ ಏನು ಗೊತ್ತಿಲ್ಲ. ಯಾವಾಗ ಒಳಗಡೆ ಹೋಗ್ತಿರೋ ಆವಾಗ ಒಂದು ಪದ, ಒಂದು ವಾಕ್ಯ ಪ್ರತಿಯೊಂದು ಓದ್ತಾ ಇದ್ರೆ ಅದರ ಅರ್ಥ ಏನು, ಪರಮಾರ್ಥ ಏನು, ಆ ವಾಕ್ಯದಲ್ಲಿ ಅರ್ಥ ಇರ್ಬೋದು, ಆದ್ರೆ ಪರಮಾರ್ಥ ಎಲ್ಲಿಂದ ಬರುತ್ತೆ? ನಿಮ್ಮ ಆತ್ಮದಿಂದ ಬರೋದು. ಅರ್ಥ ಅವ್ರು ಕೊಡ್ತಾರೆ, ಈ ರೀತಿಯಲ್ಲಿ ಒಂದು ವಾಕ್ಯ ಬರೀತಾರೆ ಅಂತ ನಾವು ಓದ್ತೀವಿ. ಓದ ತಕ್ಷಣ ಅದೇ ಅರ್ಥ ಅಲ್ಲ, ಅದರಲ್ಲಿರುವಂತ ಅಂತರಾರ್ಥ ನಮ್ಮ ಆತ್ಮದಿಂದ ಬರ್ತದೆ. ಅದು ವಿಶಿಷ್ಟವಾಗಿ ಕೆಲಸ ಮಾಡುತ್ತೆ. ಸ್ವಾಧ್ಯಾಯ ಅಂದ್ರೆ ಅಷ್ಟು ಸುಲಭ ಅಲ್ಲ, ನಾವು ಅನ್ಕೊಂಡಿದಂತ ಸುಲಭ ಅಲ್ಲ. ಜಸ್ಟ್ ಓದ್ರೆ ಹೇಳ್ಬೋದು ಅಂತ ಅನ್ಕೋ, ಆತರ ಎಷ್ಟೋ ಓದ್ತಾರೆ, ಎಷ್ಟೋ ಜನ ಓದ್ತಾರೆ, ಹೇಳಕ್ಕಾಗತ್ತಾ? ಸಾಧ್ಯವಿಲ್ಲ. ಯಾಕಂದ್ರೆ ನಿಮ್ಗೆ ಅಂತರಾರ್ಥ ಗೊತ್ತಿಲ್ಲ. ಅಂತರಾರ್ಥ ಯಾವಾಗ ಬರತ್ತಂದ್ರೆ ನಿಮ್ಮ ಆತ್ಮದಿಂದ ನಿಮ್ಮ ಆತ್ಮದ ಪ್ರೇರಣ ಅಲ್ಲಿಂದ ಶುರು ಆಗತ್ತೆ. ಮೈಂಡ್ ಫಸ್ಟು ತಗೊಂತದೆ ವಾಕ್ಯವನ್ನು, ಒಳಗಡೆ ಕಲಿಸ್ತದೆ. ಕಲಿಸಿದ ಮೇಲೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಲೆವೆಲಲ್ಲಿ ಅಲ್ಲಿ ಮಂಥನ ಆಗಿ ಆವಾಗ ನಿಧಾನವಾಗಿ ಆಚೆ ಕಡೆ ಬರುತ್ತೆ.
ಆ ಪದಗಳು, ಆ ಅರ್ಥ ಇನ್ನೊಂದು ಏರ್ಗೆ ಏರ್ಕೊಡೋದು ಎಲ್ಲ ಅಲ್ಲಿ ಶುರು ಆಗತ್ತೆ. ಅದಕ್ಕೆ ಇದೊಂದು ದೊಡ್ಡ ಸಾಧನೆ. ಇದೊಂಥರ ನೀವು ಧ್ಯಾನ ಮಾಡಿದರೆ ಹೇಗೋ ಅದೇ ರೀತಿಯಲ್ಲಿ ಒಂದು ನೀವು ನಿಮ್ಮ ಒಳಗಡೆ ನೀವು ಹೋಗ್ತೀರಿ. ಪ್ರಧಾನವಾಗಿ ನೀವು ಸಾಧ್ಯ ಮಾಡುವಾಗ ಆ ಮಾಸ್ಟರ್ ಯಾರು ಬರೀತಾರೋ ಅವರ ಕಾನ್ಶಿಯಸ್ನೆಸ್ ಅಂದರೆ ಅವರ ಚೈತನ್ಯಕ್ಕೂ ನೀವು ಒಂದಾಗ್ತೀರಿ. ಅದೂ ಇದೆ ಇಲ್ಲಿ. ಖಂಡಿತ ಸರ್. ಅದು ಎರಡನೇದು. ಮೊದಲನೇದು ನಿಮ್ಮ ಆತ್ಮದ ಒಳಗೋಗಿ ಅಲ್ಲಿಂದ ಅಂತರಾರ್ಥವನ್ನು ತೆಗೆದು ಈ ಎಲ್ಲರಿಗೂ ಹಂಚೋದು, ನಂಬರ್ 1. ನಂಬರ್ 2, ಯಾರು ಬರೀತಾರೋ ಈ ಬುಕ್ಕನ್ನು, ಆ ಬುಕ್ ನೀವು ಸ್ವಾಧ್ಯಾಯ ಮಾಡುವಾಗ ಅವರ ಆ ಚೈತನ್ಯಗೆ, ಅವರ ಕಾನ್ಶಿಯಸ್ನೆಸ್ಗೆ ನೀವು ಸಂಪರ್ಕ ಹೊಂದ್ತೀರಿ ಡೈರೆಕ್ಟಾಗಿ. ನೋಡಿ ಎಷ್ಟು ಅದ್ಭುತ ವಿಷಯ ಆಗುತ್ತೋ ಇಲ್ಲಿ. ಅರ್ಥ ಆಯ್ತಾ? ಅದನ್ನೇ ನೀವು ಪ್ರಸಾರ ಮಾಡ್ತಾ ಇರ್ತೀರಿ ಎಲ್ಲರಿಗೂ. ಆ ಪ್ರಸಾರ ಮಾಡುವಾಗ ಅವರ ಚೈತನ್ಯ ಎಲ್ಲರಿಗೂ ಹರಿತದೆ. ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರೋ ಎಲ್ಲರಿಗೂ ಹರಿತದೆ. ಇದನ್ನು ಎರಡನೇದು. ಇವೆಲ್ಲ ತುಂಬ ಮರ್ಮವಾಗಿರುವಂಥ ಗೂಢಾರ್ಥಗಳಿವೆಲ್ಲ, ಗುಪ್ತವಾಗಿರುವಂಥ ವಿಷಯಗಳಿವೆಲ್ಲ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಸ್ವಾಧ್ಯಾಯ ಅಂದರೆ ಏನು, ಬುಕ್ ತಗೊಂಡು ಹೋದ್ರೆ ಆಯಿತು, ಕೆಳಗೆ ಒಳಗೆ ಸ್ವಲ್ಪ ನೋಡೋದು, ಏನೋ ಒಂದು ವಾಕ್ಯ ಓದೋದು, ಇಷ್ಟೇನಾ ಅಂತ ಅನ್ಕೊಂತೀವಿ. ಅಲ್ಲ, ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇದು. ಅರ್ಥ ಆಯ್ತಾ? ಅದು ಈ ರೀತಿಯಲ್ಲಿ ಮಾಡುವಾಗ ನಿಧಾನವಾಗಿ ಕೇಳಿರೋರಿಗೆ ಹೇಳೋರಿಗೆ ಒಳಗಡೆ ಏನಾಗತ್ತಂದ್ರೆ, ನಮ್ಮಲ್ಲಿ ಎಷ್ಟೋ ಲೇಯರ್ಸ್ ಇರುತ್ತೆ. ನಮ್ಮ ಒಳಗಡೆ ನಾವು ಅನ್ಕೊಂತಿರ್ಬೇಕಾದ್ರೆ ನಾವೇನೋ ಈ ದೇಹ, ಈ ಮನಸ್ಸು, ಈ ಆತ್ಮ ಅಂತ ಅನ್ಕೊಂತೀವಿ ಅಷ್ಟೇ ನಾವು. ಆದರೆ ಒಳಗಡೆ ಹೋಗಿದ ಮೇಲೆ ಈ ಜ್ಞಾನ ಪ್ರಸಾರ ಆಗುವಾಗ, ಕೇಳುವಾಗ ಏನಾಗ್ತಾ ಇರ್ತದೆ ಅಂದರೆ, ನಮ್ಮ ಉಪಚೇತನ ಮನಸ್ಸಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಸ್ಟೇಟಲ್ಲಿರುವಂಥ ಅಲ್ಲಿ ಸುಮಾರು ಲೇಯರ್ಸ್ಗಳಿರ್ತದೆ. ಒಂದೊಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ನಾವು ಪ್ರಯಾಣ ಆಗ್ತಾ ಇರ್ತದೆ. ಒಂಥರ ಇನ್ನರ್ ಟ್ರಾವೆಲಿಂಗ್ ಅಂತ ಹೇಳ್ತೀವಲ್ಲ, ಆ ಇನ್ನರ್ ಡೈಮೆನ್ಷನ್ಸ್ ಅಲ್ಲಿ ನಾವು ಪ್ರಯಾಣ ಆಗ್ತಾ ಇರ್ತೀವಿ. ಅಲ್ಲಿ ನಮ್ಮಲ್ಲಿ ಒಂದು ಲೇಯರಿಂದ ಇನ್ನೊಂದು ಲೇಯರ್ ಪ್ರಯಾಣ ಆಗ್ತಾ ಇರುವಾಗ ಎಷ್ಟೋ ಬೆಳವಣಿಗೆ ಬರುತ್ತೆ. ಹೇಳೋರಿಗೆ ಇಬ್ರಿಗೂ ಒಂದು ಅದ್ಭುತ ಬೆಳವಣಿಗೆ ಬರುತ್ತೆ. ಅವರಲ್ಲಿ ಆ ಆಂತರಂಗಿಕ ಬೆಳವಣಿಗೆ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು 3ನೇದಾಗೋದು. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಸ್ವಾಧ್ಯಾಯ ಅನ್ನೋದು ಅಷ್ಟು ಮುಖ್ಯವಾದದ್ದು. ನಾವು ಹೇಳೋದು ಅಂದರೆ ಕೇಳಿಸ್ಕೊಂಡು ನಾವು ಹೇಳೋದು ಇನ್ನೊಬ್ಬರಿಗೆ, ಸ್ವಾಧ್ಯಾಯ ಮಾಡಿ ಈ ಥರ ಹೇಳೋದಂಥದ್ದು ಇಂಥ ಪ್ರಾಮುಖ್ಯವಾದದ್ದು. ಅದು ತುಂಬ ನೀವು ಯಶಸ್ವಿಯಾಗಿ ಮಾಡಿದೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಅಂದ್ರೆ ಥ್ಯಾಂಕ್ ಯು. ಹೇಗೆ ಅಂದ್ರೆ ಧ್ಯಾನದಿಂದಾನೇ ಸಿಗ್ತಾ ಹೋಗುತ್ತೆ. ಧ್ಯಾನ ಮಾಡ್ತಾ 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 ನಾವು ಎಲ್ಲಾ ರೀತಿಯಿಂದ ಬೆಳಿತಾ ಹೋಗ್ತೀವಿ ಅಂತ ನೀವು ಹೇಳಿದ್ದೀರಿ ಇವತ್ತು. ಪತ್ರಿಜಿ ಅವ್ರ ಕಾನ್ಸೆಪ್ಟ್ ಅದೇ ಅಲ್ವಾ ಮೇಡಮ್? ಧ್ಯಾನ ಮಾಡ್ತಾ ಮಾಡ್ತಾ ನಾವು ಅಂತರಾತ್ಮಕ್ ಹತ್ರ ಆಗ್ತಾ ಬರ್ತೀವಲ್ವಾ, ಅವಾಗ ನಮ್ಗೆ ಸ್ವಾಧ್ಯಾಯ ಮಾಡ್ಲಿಕ್ಕೂ ನಮ್ಗೆ ಅಂದ್ರೆ ಹತ್ರ ಆಗ್ತೀವಿ ನಾವು ಅದಕ್ಕೆ. ಅವಾಗ ನಮ್ಗೆ ನಾವು ಮಾಡುವಂತ ಹಂಚಿದ ಜ್ಞಾನನೂ ಕೂಡ ಅಷ್ಟು ಚೆನ್ನಾಗಿ ಸಿಗ್ತಾ ಹೋಗುತ್ತೆ, ಅಂದ್ರೆ ಪದಗಳು ಕೂಡ ಸಿಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು. ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಬುಕ್ ತಗೊಂಡು ನಮ್ಗೆ ಜ್ಞಾನ ಹಂಚಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಆಶೀರ್ವಾದ ಮ್ಯಾಮ್, ಎಲ್ಲರದ್ದು ಆಶೀರ್ವಾದ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ಇವರು ಇವತ್ತು ಶ್ವಾಸ ವಿಜ್ಞಾನದ ಬಗ್ಗೆ ಜ್ಞಾನ ಹಂಚಿದ್ದಾರೆ. ನಿಮ್ಗೆ ಯಾರಾದ್ರೂ 1-2 ಮಾಸ್ಟರ್ಸ್ ಮಾತಾಡಿ ಅದ್ರ ಬಗ್ಗೆ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ನಿಮ್ಮ ಒಂದು ಅನುಭವವನ್ನು ಹೇಳಿ. ಹ್ಯಾಂಡ್ ರೈಸ್ ಮಾಡಿ. ಮಾಸ್ಟರ್ಸ್, ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಗೀತಾ ಮೇಡಮ್ ಇಷ್ಟು ಅದ್ಭುತವಾಗಿ ನಮ್ಗೆಲ್ರಿಗೂ ಜ್ಞಾನ ಹಂಚುತ್ತಾರೆ ಅಂತ ನನಗೆ ಸ್ಪಷ್ಟವಾಗಿ ಅವತ್ತು ಗೊತ್ತಾಗಿತ್ತು. ಶ್ವಾಸ ವಿಜ್ಞಾನ ಭಾಗ 1 ಒಂದ್ಸಲ ಕೊಟ್ಟಿದ್ರಿ. ಎಷ್ಟು ಸ್ಪಷ್ಟತೆಯಾಗಿ ಶ್ವಾಸವನ್ನು ಗಮನಿಸೋದ್ರಿಂದ ಮತ್ತೆ ಧ್ಯಾನ ಮಾಡೋದ್ರಿಂದ ನಮ್ಮ ಆತ್ಮಜ್ಞಾನ ಎಷ್ಟು ಚೆನ್ನಾಗಿ ವೃದ್ಧಿಸುತ್ತೆ ಅನ್ನೋವಂಥದ್ನ ಇವತ್ತು ಕೂಡ ಭಾಗ 2ನ್ನ ತಗೊಂಡು ಅದೇ ರೀತಿ ಇನ್ನೂ ಉನ್ನತವಾಗಿ ನಮ್ಗೆ ಜ್ಞಾನ ಹಂಚಿಕೆ ಮಾಡಿದ್ದೀರಾ. ನಿಮ್ಗೆ ತುಂಬು ಹೃದಯದ ಕೃತಜ್ಞತೆಗಳು ಮೇಡಮ್. ಇನ್ನೂ ಹೆಚ್ಚಿನದಾಗಿ ಇದೇ ರೀತಿ ನಾವು ಇಷ್ಟಪಡ್ತೀವಿ. ಯಾಕೆಂದ್ರೆ ನಿಮ್ಮ ಒಂದು ಆ ಶೈಲಿ ಏನಿದೆ, ಜ್ಞಾನ ಹಂಚಿಕೆ ಮಾಡುವಂತ ಶೈಲಿ, ನಿಮ್ಮ ಒಂದು ಹುಮ್ಮಸ್ಸು ನಿಮ್ಮ ಒಂದು ಮೊಗದಲ್ಲಿ ಕಾಣ್ತಿದೆ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ ಮಾತಾಡೋದಿದ್ರೆ. ಸುತೇಜ ಭಟ್ ಮೇಡಮ್ ಮಾತಾಡಿ.
ಎಸ್. ತೇಜ ಬಿಟ್ಟು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಗೀತಾ ಮೇಡಮ್ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅಂದ್ರೆ ಬರೇ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿಗಳಲ್ಲ, ನಮ್ಮ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿಯೊಬ್ರು ನಾವೆಲ್ಲರೂ ವಿದ್ಯಾರ್ಥಿಗಳು. ಪ್ರತಿದಿನನೂ ಕಲಿಕೆಯಾಗಿರುತ್ತೆ. ಒಂದು ಕಲ್ಲುಗಳ ಉದಾಹರಣೆಯನ್ನು ಕೊಟ್ರು. ಅದಕ್ಕೆ ಪೂರ್ವವಾಗಿ ನಮ್ಮ ಮಹಾತಾರ್ ಫೌಂಡೇಶನ್ ಗುರುಗಳ ಒಂದು ಇದನ್ನ ನೆನೆಸ್ಕೊಂಡ್ರು. ತುಂಬಾ ಚೆನ್ನಾಗಿತ್ತು ಮೇಡಮ್. ಬಹಳ ಚೆನ್ನಾಗಿ ಹೇಳಿದ್ರಿ. ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾಗಲಲಿತಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಗೀತಾ ಮೇಡಮ್ ಶ್ವಾಸ ವಿಜ್ಞಾನ ತುಂಬಾ ಚೆನ್ನಾಗಿ ಹೇಳಿದ್ರು. ಅದ್ರಲ್ಲೂ ಅವರು ಶಿಕ್ಷೆಗೆ ಎಷ್ಟು ಅರ್ಥ ಇರುತ್ತೆ ಅಂತ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳೋದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಒಬ್ಳು ಶಿಕ್ಷಕಿಯಾಗಿದ್ದೆ. ನಾವು ಶಿಕ್ಷೆ ಕೊಟ್ರೆ ಪೇರೆಂಟ್ಸೇ ಬಂದು ನಮಗೆ ಶಿಕ್ಷೆ ಕೊಡೋ ಮಟ್ಟದಲ್ಲಿ ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಆ ಶಿಕ್ಷೆಯ ಅರ್ಥಗಳು ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅದು ಸ್ಕೂಲ್ಗಳಿಗೆ ತಲುಪ್ತಕ್ಕೂ ಸ್ಕೂಲ್ಗಳವರು ಟೀಚರ್ಸ್ ಏನು ಮಾಡಕ್ಕಾಗಲ್ಲ, ಸರ್ಕಾರದೇ ಆ ತರ ಹೊಡಿಬಾರ್ದೆಲ್ಲ ಮಾಡ್ತಿದಾರಲ್ಲ, ಶಿಕ್ಷೆ ಕೊಡ್ಬಾರ್ದು ಅಂತ. ಅದ್ರಿಂದನೂ ಅರ್ಧ ಮಕ್ಕಳು ಹಾಳಾಗ್ತಿವೆ, ಕಷ್ಟ ಆಗ್ತಿದೆ. ತುಂಬಾ ಅರ್ಥಪೂರ್ಣವಾಗಿತ್ತು ಅದು. ಶಿಕ್ಷೆ ಏನು ಇದು ಅರ್ಥ ಅಂತ ಹೇಳಿದ್ರಲ್ಲ, ಬೆಂಚ್ ಮೇಲೆ ಇರ್ತದಾಗ್ಲಿ, ಕಿವಿ ಇಳಿಸೋದ್ರಿಂದ ಯಾಕೆ, ಅದರಿಂದ ಅರ್ಥ. ಆಮೇಲೆ ಗೋಡೆ ಕಡೆ ಮುಖ ಮಾಡೋದು, ಅದೆಲ್ಲ ತುಂಬಾ ಅರ್ಥಪೂರ್ಣವಾಗಿ ಅದು ಹೇಳಿದ್ರು, ಅದ್ರ ಅರ್ಥನೆಲ್ಲ. ಹಾಗಾಗಿ ತುಂಬಾ ಖುಷಿ ಆಯ್ತು. ಮತ್ತೆ ರಂಗನಾಥ್ ಗುರುಗಳು ಓದೋದ್ರ ಬಗ್ಗೆ ಹೇಳಿದ್ರಲ್ಲ, ನಮ್ಗೆ ಅರ್ಥನೇ ಇಲ್ಲ. ಅವ್ರು ಹೇಳಿದಾಗ ಸುಮ್ನೆ ಆ ಬುಕ್ ಓದ್ಕೊಂಡು ಹೋಗ್ತಿದ್ವಿ, ಎಲ್ಲೋ ತಲೆ ಇರ್ತಿತ್ತು. ಅಲ್ಲಿ ಸುಮ್ನೆ ವಾಕ್ಯಗಳನ್ನ ಓದ್ಕೊಂಡು ಹೋಗ್ತಿದ್ವಿ, ಎಲ್ಲೋ ಒಂದೊಂದು ಅರ್ಥ ಆಗ್ತಿತ್ತು. ಅದು ಆಳವಾಗಿ ಹೇಗ್ ಓದ್ಬೋದು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಗೀತಾ. ಥ್ಯಾಂಕ್ ಯು. ಅಪ್ಪು ಅಂತ ಒಬ್ರು ಇದಾರಲ್ಲ, ಮಾತಾಡಿ ಸರ್. ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಬಂದಿರೋದು. ಒಪ್ಪೋ ಅಂತ ಒಂದು ಹೆಸರು ಅಲ್ಲಿ. ರೈಟ್, ಮಾತಾಡಿ. ಅಪ್ಪು ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರ ನೇಮ್ ಇಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ. ರೈಟ್. ಅಶ್ವಿನಿ ಮೇಡಮ್, ನೆಕ್ಸ್ಟ್ ಇದು 365 ಫೆಬ್ರವರಿಯಿಂದ ನಾವು ಶುರು ಮಾಡ್ತೀವಲ್ಲ, ಪ್ರತಿ ವಾರ ಎಂಡಲ್ಲಿ ಇರುವಂತ ಒಂದು ಪರೀಕ್ಷೆ ಏನಿರ್ತದೋ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ನಾವು ಏನು ಅನ್ಕೊಂಡಿದೀವಿ, ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗೋದು ಅಂತ. ಓಕೆ ಗುರುಜಿ. ಸಣ್ಣಗೌಡ್ರು ಸರ್. ಸಣ್ಣಗೌಡ್ರಿದಾರ? ನೀವು ಚೂರು ಮಾತಾಡಮ್ಮ, ನಾ ಮಾತಾಡ್ತಾನೆ ಮೇಲೆ. ಸರ್ ಅದು ಸ್ಪಷ್ಟತೆ ನಿಮ್ಗಿದೆ ಸರ್. ಸ್ವಲ್ಪ ನೀವೇ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೇದು ಸರ್. ಓಕೆ ಗುರುಜಿ. ಈಗ ನಮ್ದು ಸೋಮವಾರ ಸಮಾರೋಪ ಸಮಾರಂಭ ಇದೆಯಲ್ಲ ಗುರುಜಿ, ಶುಕ್ರವಾರ, ಅದ್ರ ಬಗ್ಗೆ ಮಾತನಾಡ್ಬೋದಾ? ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಇದೇ ಶುಕ್ರವಾರ ಏನಿದೆ ಅಂತ ಅಂದ್ರೆ, ಈಗ 365 ದಿನಗಳು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಕಂಪ್ಲೀಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಸಮಾರೋಪ ಸಮಾರಂಭವನ್ನ ಇಟ್ಕೊಂಡಿದೀವಿ. ಹಾಗಾಗಿ ಎಲ್ಲಾ ಮಾಸ್ಟರ್ಸ್ ಕೂಡ ಅವತ್ತಿನ ದಿನ ಎಲ್ರು ಬರ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಯಾಕೆ ಅಂತಂದ್ರೆ, ಈಗ ನೆಕ್ಸ್ಟ್ ಏನ್ ಬರ್ತಿದೆ, 2ನೇ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ, ಅದಕ್ಕೆ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಇದು. ಎಲ್ಲಾ ಮಾಸ್ಟರ್ಸ್ಗಳು ನಮಗೆ ಇಲ್ಲಿವರೆಗೂ ಈ ಒಂದು ವರ್ಷಗಳ ಕಾಲ ಜ್ಞಾನ ಕೊಟ್ಟಂತಹ ಎಲ್ಲಾ ಮಾಸ್ಟರ್ಸ್ಗಳು ಬರ್ತಾ ಇದ್ದಾರೆ, ಹಿರಿಯ ಪಿರಮಿಡ್ ಮಾಸ್ಟರ್ಸ್ಗಳು. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅವತ್ತು ನಮ್ಮೆಲ್ರಿಗೂ ಸಿಗುತ್ತೆ. ಹಾಗಾಗಿ ಎಲ್ರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ನೊಬ್ರದ್ದು ತಗೊಳ್ಳಿ ಮೇಡಮ್. ಸ್ವಾಮಿ ಸರ್ ಇದ್ದಾರೆ. ಎಸ್ ಸರ್. ಸಣ್ಣಗೌಡ ಸರ್ ಬಂದಿದ್ದಾರೆ ನೋಡಿ, ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಮ್ಮ ಪತ್ರಿಜಿ ಗುರುಗಳ ಅಂದ್ರೆ ಧ್ಯಾನ ಬ್ರಹ್ಮರ್ಷಿ ಅಂತ ಹೇಳ್ಬೋದು. ಅವರು ಧ್ಯಾನದಿಂದಲೇ ಬ್ರಹ್ಮಸ್ಥಾನ ಪಡೆದಿರ್ತಕ್ಕಂತ ಮಾಸ್ಟರ್ ಗುರುಜಿ ಅವರ ಉದ್ದೇಶ, ಅವ್ರ ಜೀವನದ ಉದ್ದೇಶ, ಅವ್ರು ಕಲ್ತಿದ್ದು ಮತ್ತು ಪ್ರಸಾರ ಮಾಡಿರ್ತಕ್ಕಂಥದ್ದು ಏನಿದೆ ಅಂದ್ರೆ, ಇಡೀ ಪ್ರಪಂಚಕ್ಕೆ ಧ್ಯಾನ ಜ್ಞಾನವನ್ನು ಹಂಚ್ಬೇಕು ಅನ್ನೋದು ಮೊದಲನೇ ಕಾನ್ಸೆಪ್ಟ್. ಈ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನ ಪಟ್ಟರು. ಅದನ್ನೇ ಬೇಸ್ಮೆಂಟ್ ಆಗಿ ಇಟ್ಕೊಂಡು, ಅದನ್ನೇ ಮೂಲಾಧಾರವಾಗಿ ಇಟ್ಕೊಂಡು ಸುಮಾರು ಮಾಸ್ಟರ್ಗಳು ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಪ್ರಸಾರ ಮಾಡ್ತಾರೆ. ಇದರ ಒಂದು ಭಾಗ ನಮ್ದು ಮಹಾವತಾರ್ ಫೌಂಡೇಶನ್ ಅಂತ ಹೇಳಬಹುದು.
ಇಲ್ಲಿ ನಮ್ಮ ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ಮತ್ತು ಪತ್ರಿಜಿ ಗುರುಗಳ ಜೊತೆ ಒಡನಾಡಿಗಳಾಗಿರ್ತಕ್ಕಂಥ ಅವ್ರ ಜೊತೆ ಇದ್ದು ಬೆಳೆದಂತ ಮಹಾನ್ ಚೇತನ ಅಂತಂದ್ರೆ ನಮ್ಮ ರಂಗನಾಥ್ ಗುರುಜಿ ಅವರು. ಇವ್ರ ಉದ್ದೇಶನೂ ಅದೇ ಇದೆ. ನಾನಷ್ಟೇ ಜ್ಞಾನ ತಗೊಳ್ಳೋದಲ್ಲ, ಇದನ್ನ ಸುಮಾರು ಜನರಿಗೆ ಹಂಚೋದ್ರ ಜೊತೆಗೆ ಅವ್ರನ್ನ ಮಾಸ್ಟರ್ ಮಾಡ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ಈ ಉದ್ದೇಶ ಇಟ್ಟುಕೊಂಡು ಈ ಮಹಾವತಾರ್ ಫೌಂಡೇಶನ್ ಹೊಸ ಕೆಲವೊಂದಿಷ್ಟನ್ನು ಸ್ಟೆಪ್ ತಗೊಳ್ತಾ ಇದೆ. ಅಂದ್ರೆ ಹೊಸ ಯೋಚನೆಗಳನ್ನ ಮಾಡಿಬಿಟ್ಟು ಹೊಸ ನಿರ್ಧಾರಗಳನ್ನ ತಗೊಳ್ತಾ ಇದೆ. ಆ ನಿರ್ಧಾರಗಳಲ್ಲಿ ನಾನು ಕೆಲವೊಂದಿಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಇಲ್ಲಿ ಯಾರು ನಿರಂತರವಾಗಿ ಬಂದು ಜ್ಞಾನ ಪಡ್ಕೊಂಡಿದ್ದೀರಾ, ನೀವು ಮಾಸ್ಟರ್ ಆಗ್ತಾ ಅದೀರಿ ಇಲ್ಲ ಅನ್ನೋದನ್ನ ಸ್ವಲ್ಪ ಗಮನಕ್ಕೆ ತಗೋಬೇಕಲ್ಲ, ಚೆಕ್ ಮಾಡ್ಬೇಕಲ್ಲ. ಆ ಉದ್ದೇಶ ಇಟ್ಕೊಂಡು ಇಷ್ಟು ದಿವಸ ನೀವೇನ್ ಕಲ್ತಿರಲ್ಲ ಅದನ್ನ ಸ್ವಲ್ಪ ಪರೀಕ್ಷೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇದು ಹೆಂಗಿರುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿವಸ ವಿಷಯ ಕೊಟ್ಟಿರ್ತೀವಿ. ಒಬ್ಬೊಬ್ಬ ಮಾಸ್ಟರು ಹೇಳಿರ್ತಾರೆ, ಅದನ್ನ ನೀವು ಕ್ಲಾಸಿಗೆ ಅಟೆಂಡ್ ಆಗಿ ಕೇಳಿರ್ತೀರಿ. ಬೈ ಚಾನ್ಸ್ ಕೇಳದೆ ಆಗದೆ ಇದ್ರೆ ನಂತರ ವಿಡಿಯೋ ಪ್ರಸಾರ ಆಗತ್ತಲ್ಲ, ಅದನ್ನ ಕೇಳ್ಬೇಕು. ಕೇಳ್ಬಿಟ್ಟು ನಿಮಗೆ ಅದರದ್ದು ಒಂದು ಪರೀಕ್ಷೆ ಮಾಡ್ತೇವೆ. ಏನಂತಂದ್ರೆ, ನೆಕ್ಸ್ಟ್ ಶುಕ್ರವಾರ ದಿವಸ, ಶನಿವಾರ ದಿವಸ 5 ದಿವಸದ್ದು ಸೇರಿಸ್ಬಿಟ್ಟು ಶನಿವಾರ ದಿವಸ ಪರೀಕ್ಷೆ ಹೆಂಗಿರುತ್ತೆ ಅಂತಂದ್ರೆ, 5 ದಿವಸ ಏನ್ ಕ್ಲಾಸ್ ಕೊಟ್ಟಿರ್ತೀವಿ, ನೀವು ಪೇಪರ್ ಹಿಡ್ಕೊಂಡ್ ಕುತ್ಕೊಂತೀರಿ. ಎಲ್ಲರೂ ಪೆನ್ ಪೇಪರ್ ಹಿಡ್ಕೊಂಡ್ ಕುತ್ಕೊಂತೀರಿ. ಇದು ಯಾರಿಗೂ ಕಡ್ಡಾಯ ಅಲ್ಲ. ನಿಮಗೆ ಇಷ್ಟಪಟ್ರೆ ನಿಮ್ಮನ್ನು ಹಿರಿಯ ಮಾಸ್ಟರ್ ಮಾಡ್ಬೇಕು, ಈ ಸಮಾಜಕ್ಕೆ ನಿಮ್ಮನ್ನು ಕೂಡ ಬೆಸ್ಟ್ ಪ್ರೆಸೆಂಟರ್ನಾಗಿ ಮಾಡೋದ್ರ ಸಲುವಾಗಿ ಇದನ್ನ ಮಾಡ್ತಾ ಇದ್ದೇವೆ ಅಷ್ಟೇ. ಇದಕ್ಕೆ ಯಾರಿಗೂ ಕಡ್ಡಾಯ ಅಲ್ಲ. ಇದು ಯಾರಿಗೆ ಸ್ವ ಇಚ್ಛೆ ಇದೆ ಅವರು ಸ್ವ ಇಚ್ಛೆಯಿಂದ ಇಲ್ಲಿ ಭಾಗವಹಿಸ್ಬೇಕು. 5 ದಿವಸ ಕೇಳಿದ್ದನ್ನ ಒಂದು ಪೇಪರ್ ತಗೊಂಡು ಕುತ್ಕೊಂಡು ನಿಮಗೆ ಪರೀಕ್ಷೆ ಕೇಳ್ತೇವೆ. 5 ದಿವಸದ ಪ್ರಶ್ನೆ ಕೇಳ್ತೇವೆ. ಒಂದೊಂದಿರದ್ದು 2ನೇ ದಿವಸ ಈ ತರ ಪ್ರಶ್ನೆ ಕೇಳ್ತೇವೆ. ನೀವು 1, 2, 3, 4, 5 ಒಂದು 10 ಅಥವಾ 20 ಸಂಖ್ಯೆಗಳನ್ನ ಬರ್ಕಂತೀರಿ. 20 ಪ್ರಶ್ನೆ ಕೇಳ್ತೇವೆ ಅಂತ ಇಟ್ಕೊಳ್ರಿ. 1ನೇ ಪ್ರಶ್ನೆ ಕೇಳಿದಾಗ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಅದಕ್ಕೆ ಎಸ್ ಅಂತ ಹಾಕೋಬೇಕು, ಗೊತ್ತಿದೆ ಅಂತ ಹಾಕೋಬೇಕು ನೀವು. ಹೌದಾ? ಸೆಕೆಂಡ್ ಮತ್ತೊಂದು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಗೊತ್ತಿದ್ರೆ ಎಸ್ ಅಂತ ಹಾಕೋಬೇಕು. ಈ ತರ ಅಷ್ಟನ್ನು ಹಾಕ್ತಾ ಹೋದಾಗ ನಿಮ್ಮ ಆನ್ಸರ್ ಏನ್ ಗೊತ್ತಿತ್ತೋ ಅದು ಸರಿನೋ ತಪ್ಪು ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ತದನಂತರದಲ್ಲಿ 1ನೇ ಪ್ರಶ್ನೆಗೆ ಉತ್ತರನ ಇಲ್ಲಿ ಯಾರಾದ್ರೂ ಒಬ್ರು ಮಾಸ್ಟರ್ ಹೇಳ್ತಾರ, ಅದಕ್ಕೆ ಆನ್ಸರ್ ಏನಂತ. ಅದ್ ಆನ್ಸರ್ ಸರಿ ಇತ್ತು, ಅವ್ರು ಹೇಳಿದ್ದು ನಿಮಗೆ ಗೊತ್ತಿದ್ದು ಅಂದ್ರೆ ನೀವು ಆ ಪೇಪರ್ ನಲ್ಲಿ ಇದರಲ್ಲಿ ಕ್ವಶನ್ ಪಾಸ್ ಆದ್ರಿ ಅಂತ. ಒಂದ್ ವೇಳೆ ನೀವು ತಿಳ್ಕೊಂಡಿದ್ದು ತಪ್ಪಿತ್ತು ಅಂತಂದ್ರೆ ಅದಕ್ಕೆ ಎಫ್ ಅಂತ ಹಾಕೊಳ್ತೀರಿ. ಅಂದ್ರೆ ನನ್ನ ಆನ್ಸರ್ ಸರಿ ಇಲ್ಲ. ಈ ತರ 20 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಯಾರ್ದು ಹೆಚ್ಚಿಗೆ ಬಂದಿರುತ್ತೆ, ಕೆಲವ್ರು 10 ಬರ್ಬೋದು, 15 ಬರ್ಬೋದು, ಅಥವಾ 1 ಬರದೇ ಇರ್ಬೋದು, ಅಷ್ಟು ಫೇಲ್ ಆಗಿದ್ದು ಆಗಿರ್ಬೋದು. ಯಾರು ಹೆಚ್ಚಿಗೆ ಬಂದಿರುತ್ತೆ ಅಂತವ್ರು ಹ್ಯಾಂಡ್ ರೈಸ್ ಮಾಡ್ಬೇಕು. ಹ್ಯಾಂಡ್ ರೈಸ್ ಮಾಡಿ, ಸರ್ ನಂದು 20ಕ್ಕೆ ನಂದು 18 ಬಂತು, 10 ಬಂತು ಅಂತ ನೀವು ಹೇಳ್ತೀರಿ. ಅವ್ರಿಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ಅಂತರ್ನ ಮಾಡ್ತಾ ಹೋದಾಗ 1 ತಿಂಗಳ ಕೊನೆಯ ಪರೀಕ್ಷೆಯಲ್ಲಿ ಅವ್ರನ್ನ ವಿಶೇಷ ವ್ಯಕ್ತಿ ಅಂತೇಳಿ ನಾವು ಅವ್ರ ಗೌರವ ಪೂರ್ವಕವಾಗಿ ಇಲ್ಲಿಗೆ ಸ್ವಾಧ್ಯಾಯ ಮಾಡಕ್ಕಿರ್ಬೋದು. ಅಂದ್ರೆ ಹೆಚ್ಚು ಜ್ಞಾನವಂತರು, ಮೆಮೊರಿ ಪವರ್ ಜಾಸ್ತಿ ಇದೆ, ಇವ್ರನ್ನ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಹಿರಿಯ ಮಾಸ್ಟರ್ಗಳನ್ನಾಗಿ ಅವ್ರನ್ನ ತಗೊಂಡು ಅವ್ರ ಕಡೆಯಿಂದ ಹೆಚ್ಚು ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆಗಳನ್ನ ತಗೊಳ್ಳೋದ್ರ ಜೊತೆಗೆ ಈ ಒಂದು ಮಹಾವತಾರ್ ಫೌಂಡೇಶನ್ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಒಂದು ಮಹಾದಾಸೆ ಇದೆ. ಇದಕ್ಕೆ ಏನಂತೀರಿ, ಕೆಲವರು ಸಾಧ್ಯ ಆದ್ರೆ ಫೋನ್ ಮಾಡಿನೂ ಹೇಳ್ಬೋದು, ಅನ್ಮ್ಯೂಟ್ ಆಗಿ ಮಾತಾಡ್ಬೋದು, ನಿಮ್ಮ ಸಲಹೆ ಸೂಚನೆಗಳನ್ನು ರೈಟ್ ಅಪ್ ಬರೆದು ಮುಖಾಂತರ ಕೂಡ ತಿಳಿಸಬಹುದು. ಇದು ಮಹಾವತಾರ್ ಫೌಂಡೇಶನ್ ಒಂದು ಮೂಲ ಉದ್ದೇಶ ಇದೆ. ಇದಕ್ಕೆ ಏನಂತೀರಿ, ಇದ್ರ ಕೆಲವೊಂದಿಷ್ಟು ಇನ್ನೂ ಬದಲಾವಣೆಗಳನ್ನು ಮಾಡ್ತಾ ನಾವು ಈ ಒಂದು ವ್ಯವಸ್ಥೆಯನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಹಿರಿಯ ಮಾಸ್ಟರ್ಗಳ ಒಂದು ಚರ್ಚೆ ಆಗಿದೆ. ತಮ್ಮಗಳ ಸಲಹೆ ಸೂಚನೆಗಳು ಕೂಡ ಇದಕ್ಕೆ ಕೊಡಬಹುದು ಅನ್ನೋದು ಈ ಒಂದು ಆಲೋಚನೆ ವಿಚಾರ. ಇಷ್ಟು ಹೇಳಿದ್ರೆ ಸಾಕಲ್ಲ ಗುರುಜಿ, ಇನ್ನು ಏನಾದ್ರು ಹೇಳ್ಬೋದಾ? ಸಾಕು ಸರ್, ರೈಟ್, ಚೆನ್ನಾಗಿದೆ, ಥ್ಯಾಂಕ್ ಯು. ಈಗ ಗುರುಜಿ, ಮಾಸ್ಟರ್ಸ್ ನ ಅನಿಸಿಕೆ ಅಭಿಪ್ರಾಯನ ಚಾಟ್ ಬಾಕ್ಸ್ ನಲ್ಲೂ ಕೂಡ ನೋಡ್ಬೋದು. ಮಾಸ್ಟರ್ಸ್ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ನೋಡೋಣ ಅನಿಸಿಕೆ ಹೆಂಗ್ ಬರುತ್ತೆ ಅಂತ. ಯಾಕೆಂದ್ರೆ ನಮ್ಮ ಗೌಡ್ರು ಹೇಳಿದ್ರು, ಸಣ್ಣ ಗೌಡ್ರು, ಈ ರೀತಿ ಮಾಡೋದ್ರಿಂದ ನಾವ್ ಏನೆಲ್ಲ ಕಲಿತಾ ಇದೀವಲ್ವಾ, ನಮ್ಮ ಒಂದು ಬೆಳವಣಿಗೆಗೆ ಇದು ನಾವು ದಿವಸ ಕೇಳಿಸ್ಕೊತಾ ಇದೀವಿ. ಇದು ನಾವು ಈ ಬೆಳವಣಿಗೆ ಮುಂದುವರಿಸ್ಕೊಂಡು ಹೋದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಜ್ಞಾನ ಮುಂದುವರಿಯುತ್ತೆ. ನಾವೊಬ್ರು ಮಾಸ್ಟರ್ಸ್, ಈಗಾಗ್ಲೇ ನಾವೆಲ್ಲರೂ ಕೂಡ ಮಾಸ್ಟರ್ಸೇನೆ. ಇದೊಂದು ಒಂದು ಕ್ರಿಯೇಟಿವಿಟಿ ಅಂತ ಭಾವಿಸೋಣ. ಓಕೆ, ಥ್ಯಾಂಕ್ ಯು ಗುರುಜಿ. ನಮ್ಮ ಉದ್ದೇಶ ಒಂದೇ. ಈಗ ಗೌಡ್ರು ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮಾಸ್ಟರು. ಸೊ ಏನಂತಂದ್ರೆ, ನಾವೆಲ್ಲ ಕಲಿತಾ ಇದ್ದೀವಿ ಅಂತದಕ್ಕೂ ಅದಕ್ಕೇನು ಪರೀಕ್ಷೆ ಅಂತಂದ್ರೆ, ಆ ಪರೀಕ್ಷೆ ಇರುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಮನನ ಮಾಡ್ಕೋತೀವಿ ಅಲ್ವಾ. ಈಗ ಸಪೋಸ್ ನಾವು ಸಾಟರ್ಡೆ
ಪ್ರತಿ ಶನಿವಾರ ಪರೀಕ್ಷೆ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಖಂಡಿತ ನಾವೆಲ್ಲ ಮನನ ಮಾಡ್ಕೊಂಡೇ ಬರ್ತೀವಿ ಕ್ಲಾಸ್ಗೆ, ಕೇಳಿಸ್ಕೊಂಡಿರ್ತೀವಿ, ಅವತ್ತಿನ ಕೇಳಿಸ್ಕೊಂಡಿರ್ತೀವಿ. ಆದರೆ ಶುಕ್ರವಾರ ಕೂತ್ಕೊಂಡು ಯಾವುದೋ ಒಂದು 2 ಗಂಟೆ 3 ಗಂಟೆ ಅದಕ್ಕೂ ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಆ 2-3 ಗಂಟೆ ಎಲ್ಲ 5 ದಿನ ಕಾಲದ ಅಂದರೆ ಸೋಮವಾರದಿಂದ ಶುಕ್ರವಾರಗೂ ಅಷ್ಟುವರೆಗೂ ಆಗಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ವಿಡಿಯೋ ಮುಖಾಂತರ ಮತ್ತೆ ಒಂದ್ಸರಿ ಮನನ ಮಾಡಿಕೊಂಡು ಶನಿವಾರ ಕ್ಲಾಸ್ಗೆ ಬರ್ತೀವಿ. ಇಲ್ಲಾಂದ್ರೆ ಏನಾಗ್ತದೆ, ಆ 5 ದಿವಸ ಕೇಳಿರ್ತೀವಿ, ಹಾಗೆ ಬಿಟ್ಟಿರ್ತೀವಿ. ಅದು ಹೋಗ್ತಾ ಹೋಗ್ತಾ ಮೈಂಡಿಂದ ಡಿಲೀಟ್ ಆಗಿಬಿಡ್ತದೆ ಅಲ್ವಾ. ಇನ್ನೊಂದು ವಾರ ಹೋದ್ರೆ ಏನಾಗುತ್ತೆ, ಈ ವಾರ ಎಂಡುವರೆಗೂ ಇರ್ಬೋದು ಮೈಂಡಲ್ಲಿ. ಇನ್ನು ನಮ್ಮಲ್ಲಿ ಬೇರೆ ಬೇರೆ ಹೆಚ್ಚು ವಿಷಯಗಳು ನಮ್ಮ ಒಡನಾಟ ಇರ್ತದಲ್ಲ, ಜೀವನ ಒಡನಾಟ, ಅದರಲ್ಲಿ ಹಲವಾರು ವಿಷಯಗಳು ಬಂದು ಸೇರ್ಕೊತದೆ ಮೈಂಡಲ್ಲಿ. ಅವಾಗ ಇಲ್ಲಿಗೆ ಕೇಳಿಸ್ಕೊಂಡಿದ್ದಕ್ಕೂ ಅದಕ್ಕೂ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಎಲ್ಲನೂ ಕಲ್ಕೊಂತೀವಿ ಅಲ್ವಾ. ನಾವೇನು ಕೇಳಿಸ್ಕೊಂಡಿರ್ತೀವೋ ಅದೆಲ್ಲ ಮರೆತೋಗುತ್ತೆ, ಎಲ್ಲ ಕಲ್ಕೊಂತೀವಿ. ಅವಾಗ ಮತ್ತೆ ತಿರ್ಗಾ ಪುನಃ ಅಂದರೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಲ್ಲಿ ಆಗುತ್ತೆ ನಮ್ಮ ಲೈಫ್. ಆ ರೀತಿ ಆಗಬಾರ್ದು ಅಂತಾನೆ ಇದು. ಏನೋ ನಿಮಗೆ ಪರೀಕ್ಷೆ ಕೊಟ್ಟು ನಿಮ್ಮನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ತೀವಿ, ಅದು ಏನೂ ಇಲ್ಲ. ಆ ಥರ ತಿಳ್ಕೊಬಿಟ್ಟು ಈಗಾಗಲೇ ಹೇಳಿದ್ದಾರೆ ಸನ್ನೇಗೌಡರು, ಇದೆಲ್ಲ ನಮ್ಮ ಬೆಳವಣಿಗೆಗೋಸ್ಕರ. ಅದರಲ್ಲಿ ಯಾರ್ಯಾರು ಚೆನ್ನಾಗಿ ಬೆಳೀತಾ ಇದ್ರೋ ಅವರೆಲ್ಲರನ್ನು ಗುರ್ತಿಸಿ, ಅವ್ರು ಹೇಳಿದ ಪ್ರಕಾರ ಅವರು ಯಾರ್ಯಾರು ಚೆನ್ನಾಗಿ ಬೆಳೀತಾರೋ ಅವರೆಲ್ಲ ಗುರ್ತಿಸಿ ಅವ್ರು ಮತ್ತೆ ಇಲ್ಲಿ ಆಯ್ಕೆ ಮಾಡಿಕೊಂಡು ಅವರಿಂದ ಸ್ವಾಧ್ಯಾಯ ಈ ಜ್ಞಾನ ಪ್ರಸಾರಕ್ಕೆ ಮತ್ತು ಹಲವಾರು ವೇದಿಕೆಗಳಲ್ಲಿ ಅವರಿಂದ ಚೆನ್ನಾಗಿ ಸಬ್ಜೆಕ್ಟ್ ಹೇಳಿಸೋದು ಇವೆಲ್ಲ ಮಾಡ್ತಾ ಹೋಗ್ತೀವಿ. ಸೊ ಅದು ನಿಮ್ಮ ಸ್ವಂತ ಬೆಳವಣಿಗೆ, ಮತ್ತು ನಿಮ್ಮಿಂದ ಎಷ್ಟೋ ಜನಕ್ಕೆ ಅನೇಕ ಮಾಸ್ಟರ್ಸ್ ಯಾರು ಕಾಯ್ತಾ ಇದ್ದಾರೋ ಅವ್ರಿಗೆಲ್ಲ ಒಳ್ಳೆ ಸೇವೆನೂ ಸೇರತ್ತೆ, ಒಂಥರ ಸೇವೆ ಆಗತ್ತೆ ಈ ಜ್ಞಾನ ಪ್ರಸಾರದಿಂದ ಅಂತ ಹೇಳ್ತಾ, ಇದು ಅದ್ಭುತ ವಿಷಯ, ಇದೊಂದು ಅದ್ಭುತ ಬೆಳವಣಿಗೆ ಅಂತ ನಾವೆಲ್ಲ ನಂಬ್ತಾ ಇದ್ವಿ. ಸೊ ನಿಮಗೆಲ್ಲ ಯಾರಾದರೂ ಆ ಅನಿಸಿಕೆ ಮತ್ತು ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿಕೊಂಡು ನೀವು ಮಾತಾಡಿ. ರೈಟ್ ಗುರುಜಿ, ಯಾರೋ ಶನಿವಾರ ದಿವಸ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾವು ನಿರ್ಧಾರ ಹೇಳ್ತೀವಿ. ಗುರುಜಿ ಇವರೇ ಮಾಸ್ಟರ್ಸ್, ಶನಿವಾರ ದಿವಸ ಯೋಗಾಸನ ಪ್ರಾಣಾಯಾಮ ಇರಲ್ಲ, ಮೆಡಿಟೇಷನ್ ಕೇವಲ ಅರ್ಧ ಗಂಟೆ ಇರುತ್ತೆ ಅಷ್ಟೇ. ಅವತ್ತು 1 ಗಂಟೆ ಇರಲ್ಲ, ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ಬಿಟ್ಟು ಡೈರೆಕ್ಟ್ ಪ್ರಶ್ನೋತ್ತರಕ್ಕೆ ಹೋಗ್ಬಿಡ್ತೀವಿ. ರೈಟ್. ಸೊ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಹೊಸಬ್ರು ಹಲವರು ಯಾರಾದರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಏನು ಈ ಬೆಳವಣಿಗೆ ಚೆನ್ನಾಗಿದೆಯಾ, ಏನು ಅನಿಸ್ತಿದೆ, ಇದೆಲ್ಲ ಮಾತಾಡಬೇಕು. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇವತ್ತು ಹೇಳಿದಂತಹ ಪ್ರತಿಯೊಂದು ವಿಷಯ ಕೂಡ ಬಹಳಷ್ಟು ಚೆನ್ನಾಗಿತ್ತು. ಶ್ವಾಸ ವಿಜ್ಞಾನ ಭಾಗ 2 ಗೀತಾ ಮೇಡಮ್ ಅವರು ಸವಿಸ್ತಾರವಾಗಿ ದಾನ ಎಂದ್ರೇನು, ವಿದ್ಯೆ ಹೇಗಿರ್ಬೇಕು, ಬರೀ ಕಾಲೇಜ್ಗೆ ಹೋಗುವಂತಹದ್ದಲ್ಲ, ಅದರಿಂದ ಧ್ಯಾನವನ್ನು ಕಲಿಬೇಕು ಅಂತ ಕೂಡ ಅವ್ರು ಚೆನ್ನಾಗಿ ಸವಿಸ್ತಾರವಾಗಿ ತಿಳಿಸಿದ್ರು. ಎಷ್ಟು ಸರಳವಾಗಿ ಅಂದ್ರೆ, ಮುಖದಲ್ಲಿ ಹಸನ್ಮುಖದಿಂದ ನಿಸ್ವಾರ್ಥ ಭಾವನೆ ಇರಬಾರ್ದು, ತಪ್ಪು ಕಲ್ಪನೆ ಇರಬಾರ್ದು, ಎಲ್ಲಿ ಸೋಲೆಂಬುದೇ ಇಲ್ಲ. ಸೋಲಿದ್ರೆ ಅದೊಂದು ನಾವು ಪ್ರತಿ ಒಂದು ಪಾಠವನ್ನು ಕಲಿತೀವಿ ಅನ್ನೋದನ್ನ ಅವರು ಉದಾಹರಣೆ ಸಹಿತವಾಗಿ ತಮ್ಮ ಉದಾಹರಣೆ ಹಾಗೂ ನಮ್ಮ ಪತ್ರಿಜಿ ಗುರುಗಳ ಉದಾಹರಣೆಯನ್ನು ಕೊಟ್ಟು ಚೆನ್ನಾಗಿ ತಿಳಿಸ್ಕೊಟ್ರು. ಆಮೇಲೆ ಇವತ್ತು ತಾವು ನಮ್ಮ ಸಣ್ಣೇಗೌಡರು ಮಾತಾಡಿದ್ದು ಹಾಗೂ ತಾವು ಮಾತಾಡಿದಂತಹ ವಿಷಯ, ಇದು ಒಂದು ತರದ ಒಳ್ಳೆ ನಿರ್ಧಾರನೆ. 4 ದಿನಗಳ ವಿಷಯ ಕೊಟ್ಟಿರ್ತಾರೆ, ಅದು ಸೋಮವಾರದಿಂದ ಗುರುವಾರವರೆಗೆ, ಶುಕ್ರವಾರ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲವನ್ನ, ಅದರಿಂದ ಏನಾಗತ್ತೆ ಅಂತೆ ನಮಗೂ ಕೂಡ ಏನಾಗತ್ತೆ, ಮನನ ಆಗತ್ತೆ. ಒಂದೊಂದ್ಸಲ ಕೇಳಿದ್ದು ನೆನ್ಪು ಹೋಗ್ಬೋದು, ಆದ್ರೂ ಕೂಡ ಅದನ್ನ ವಿಡಿಯೋ ನೋಡಿ ಆಮೇಲೆ ತಾವು ಹೇಳೋದನ್ನ ನೋಡಿ ಕೇಳಿ ನಮ್ಗೆ ಇನ್ನೊಂದು ಸಲ ಮನನ ಆದಂಗಾಗತ್ತೆ. ಈ ವಿಷಯ ಏನಿದೆಯಲ್ಲ ಬಹಳಷ್ಟು ಅದ್ಭುತವಾದಂತಹ ಸುಂದರವಾದಂತಹ ವಿಷಯ, ಇದು ಒಳ್ಳೆಯದಾಗಿದೆ. ಇನ್ನೇನ ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಮೊದಲು ಸ್ವಲ್ಪ ಸಮಯ ಸಿಗ್ತಾ ಇತ್ತು, ಆದ್ರೆ ಈಗ ಏನಾಗಿದೆ ಅಂದ್ರೆ ಇದು ಒಂದ್ ರೀತಿಯಿಂದ ಸಮಯಕ್ಕೆ ಪರಿಪಾಲನೆ ಒಳ್ಳೇದ. ಯಾಕಂದ್ರೆ ಸಮಯ ಬೇಕೇ ಬೇಕು. ಸಮಯ ಇರ್ಲಿಲ್ಲ ಅಂದ್ರೆ ಎತ್ತಿನ ಗಾಡಿ ಎಕಡೆ ಹೋಗ್ತಾ ಇರುತ್ತೆ, ಹಾಗಾಗ್ಬಾರ್ದು. ಸಮಯಕ್ಕೆ ಮಹತ್ವ ಇದೆ, ಬಹಳಷ್ಟು ಒಳ್ಳೇದಾಗಿದೆ ಗುರುಗಳೇ. ತಾವು ಇವತ್ತು ಹೇಳಿದಂತ ವಿಚಾರ ಬಹಳಷ್ಟು ಅದ್ಭುತವಾದದ್ದು. ನನಗೆ ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ರೆ ಧನ್ಯವಾದ ಗುರುಜಿ. ಧನ್ಯವಾದ. ನಮಸ್ತೆ.
ವಿಜಯಲಕ್ಷ್ಮಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಗುರುಗಳೇ, ನಮಸ್ತೆ ಆಲ್ ಮಾಸ್ಟರ್ಸ್. ಕಾರ್ಯಕ್ರಮ ಚೆನ್ನಾಗಿದೆ ಸರ್. ಬಟ್ ಏನಂದ್ರೆ ಅದೇ ಬೇಗ ಮುಗಿಸ್ಬೇಕು ಸರ್. 6:30 ಒಳಗೆ ಆದ್ರೆ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ಕೆಲವೊಬ್ರು ವರ್ಕಿಂಗ್ ಹೋಗೋರ್ಗೆ ಅವ್ರಿಗೆಲ್ಲ ಅದಷ್ಟೇ ನನ್ನ ಅಭಿಪ್ರಾಯ ಆಗಿತ್ತು ಸರ್. ಸಣ್ಣೇಗೌಡ ಸರ್ 5:30ಇಂದನೇ ಪ್ರಾರಂಭ ಆಗುತ್ತೆ ಅಂತ ಸಾಧ್ಯವಾದಷ್ಟು ಅಟೆಂಡ್ ಮಾಡ್ತೀವಿ ಸರ್ ಶನಿವಾರದ ದಿನ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಪ್ರೋಗ್ರಾಮ್ ತಗೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀಕಾಂತ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ಸಣ್ಣಗೌಡ್ರು ಹೇಳಿದ್ದು ಕೇಳಿಸ್ಕೊಂಡೆ ಸರ್. ನಿನ್ನೆ ಝೂಮ್ ನಡೆಯುವಾಗ ಮಧ್ಯದಲ್ಲಿ ಕಟ್ ಆಯ್ತು ಸರ್. ಅದು ಮತ್ತೆ ಜಾಯಿನ್ ಆಗಕ್ ಹೋದೆ, ಅದು ಯಾಕೋ ಆಗ್ಲೇ ಇಲ್ಲ ಟ್ರೈ ಮಾಡಿ. ಸೊ ಹಂಗಾಗಿ ಮತ್ತೆ ಅದು ಅಟೆಂಡ್ ಆಗಕ್ ಆಗ್ಲಿಲ್ಲ. ಸೊ ಈಗ 1ನೇ ತಾರೀಕಿಂದ ನಡೆಯುವಂತ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸೋದಿಕ್ಕೆ, ಮನನ ಮಾಡ್ಕೊಳ್ಳೋದಿಕ್ಕೆ. ಯಾಕಂದ್ರೆ ಏನಾದ್ರು ಕೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಒತ್ತು ಕೊಟ್ಟು ಕೇಳೋಣ ಅನ್ಸುತ್ತೆ. ಮತ್ತೆ ಅದನ್ನ ಪಾರ್ಟಿಸಿಪೇಟ್ ಮಾಡಿ ನಾವು ಚೆನ್ನಾಗಿ ಅಂಕ ತಗೊಂಡಿದೀವಿ, ನಮ್ಗೆ ಅದ್ರ ನಾಲೆಡ್ಜ್ ಇದೆ ಅಂತ ಹೇಳಿ ನಮಗೂ ಅದು ಒಂಥರ ಖುಷಿ ಕೊಡುತ್ತೆ ಸರ್. ಯಾಕಂದ್ರೆ ನಾಲೆಡ್ಜ್ ನ ಅಕ್ವೈರ್ ಮಾಡ್ಕೊಂಡಾಗ ಏನ್ ಹೇಳ್ತೀವಿ ನಾವು, ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ನಾವು ತಿಳ್ಕೊಂಡು ಅದನ್ನ ಮನನ ಮಾಡ್ಕೊಂಡಾಗ ಇದಾಗ್ತದೆ. ಇದು ನಾವು ಪ್ರತಿದಿನ 5 ಗಂಟೆಗೆ ಅಟೆಂಡ್ ಮಾಡ್ತದೆ. ನನ್ನ ಪ್ರಾಬ್ಲಮ್ ನಾನು ಹೇಳೋದು ಸರ್. ಯಾಕಂದ್ರೆ ನಾನು ಬೇರೆ ಇನ್ನೊಂದು ಡೈಲಿ ನಿತ್ಯ ನಾಡಿ ಶೋಧನ ಅದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಾಗ್ಬೋದು. ಇದು ಬರೀ 1 ವಾರ ಅಥವಾ 1 ತಿಂಗಳು ನಡೆಯುತ್ತೆ ಸರ್. 1 ತಿಂಗಳು ಪೂರ ಅನ್ಸುತ್ತೆ. 1 ತಿಂಗಳು ಪೂರ ಸರ್. ಯಾವ್ದು ಇವಾಗ ಅದೇ 1ನೇ ತಾರೀಕಿಂದ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆಗಿದ್ದು ಶನಿವಾರ ನಾವು ಕ್ವಶನ್ಸ್ ಕೊಟ್ಟಾಗ ನಾವು ಮಾರ್ಕ್ ಮಾಡ್ಕೊಂಡು ಮತ್ತೆ ಹೇಳಲಿಕ್ಕೆ ಅಂತ ಹೇಳಿ ಅದು 1 ತಿಂಗಳು ನಿತ್ಯವಾಗಿ ನಡೀತದೆ. ಪ್ರತಿ ತಿಂಗಳು ಆತರ ನಡೀತದೆ. ಓ, ಪ್ರತಿ ತಿಂಗಳು. ಸರಿ ಸರ್. ಹಾಗಾದ್ರೆ ನಾವು ತದನಂತರ ಅವ್ರವ್ರ ಕಾರ್ಯಕ್ರಮಗಳಾದಾಗ ಅಥವಾ ಕೆಲವರು ಕಚೇರಿಗಳಿಗೂ ಹೋಗೋದ್ರಿಂದ ಈಗ ನಾವು ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ಕೊಂಡು ಮನನ ಮಾಡ್ಕೊಂಡು ಸಾಟರ್ಡೆ ಅದ್ರಲ್ಲಿ ಅಟೆಂಡ್ ಆಗ್ಬಿಟ್ಟು ನಾವು ನಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳ್ಕೊಂಡು ನಾವು ಅದನ್ನ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಹೇಳದಂಗೆ ಇದನ್ನ ನಾವು ಉದ್ಧಾರ ಆಗೋದಿಲ್ದಿರ ಬೇರೆ ಕಡೆ ಇದನ್ನ ಕೊಟ್ಟಾಗ ನಮ್ಮ ಜ್ಞಾನನೂ ಸಹ ಹೆಚ್ಚಾಗಿ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗಿದೆ. ಒಳ್ಳೆ ಐಡಿಯಾ ಸರ್ ಇದು. ಇದು ಮುಂದುವರಿಲಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ಕೊನೆ ಪ್ರಶ್ನೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಮೇಡಮ್. ಮತ್ತೆ ಇವತ್ತಿನ ಸ್ವಾಧ್ಯಾಯ ಬುಕ್ ಹೆಸರು ನನಗೆ ಸರಿ ಗೊತ್ತಾಗ್ಲಿಲ್ಲ. ನಂದು ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿ ಅದ್ರ ಹೆಸರು ತಿಳ್ಕೊಳಕ್ಕಾಗಿಲ್ಲ. ಕ್ಲಾಸ್ ಅಟೆಂಡ್ ಆಗ್ಬೇಕಾದ್ರೆ ನಮಗೆ ಮೊದ್ಲಿಂದ ಅಟೆಂಡ್ ಆದ್ರೆ ವಿಷಯಗಳೆಲ್ಲ ಕ್ಲೀನ್ ಆಗಿ ಗೊತ್ತಾಗಿರುತ್ತೆ. ಸರಿಯಾಗಿ ಗೊತ್ತಾಗದೆ ಇದ್ದಾಗ ನಾವು ಮಧ್ಯೆ ಮಾತಾಡೋದು ಬೇಡ ಅಂತ ಸುಮ್ಮನಾಗಿದ್ವಿ. ಮತ್ತೆ ಗುರುಗಳು ಶಿಕ್ಷೆ ಕೊಡ್ತಾ ಇದ್ರಲ್ಲ ಅವಾಗ ಮಾಸ್ಟರ್ಸ್, ಆ ಮಾಸ್ಟರ್ಗಳ ಮೇಲೆ ಮಕ್ಕಳುಗಳಿಗೆ ಒಂಥರ ಬೇಜಾರು ಮತ್ತು ಕೆಟ್ಟ ಅಭಿಪ್ರಾಯ ಬರ್ತಿತ್ತು. ನಮಗೂ ಅಷ್ಟೇ, ನಾವು ಚಿಕ್ಕವರಾಗಿದ್ದಾರಪ್ಪ, ಮೇಲೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಕಿವಿ ಹಿಡಿಸ್ತಾರೆ, ಆ ಮಾಸ್ಟರ್ ಸರಿ ಇಲ್ಲ, ಈ ಮಾಸ್ಟರ್ ಸರಿ ಇಲ್ಲ ಅಂತಿದ್ವಿ. ಇವತ್ತು ಅನ್ಸುತ್ತೆ ಅವ್ರೆಲ್ಲ ಮಾಡಿಸಿ ಅದೆಲ್ಲ ಮಾಡಿದಕ್ಕೆ ನಾವು ಇಷ್ಟು ಸ್ವಲ್ಪ ತಿಳುವಳಿಕೆ ಜ್ಞಾನ ಎಲ್ಲ ತಗೊಂಡಿದ್ದೀವೇನೋ ಅಂತ. ಯಾವುದೇ ಶಿಕ್ಷೆ ಹಿಂದ್ಗಡೆ ಅದರ ಅರ್ಥ ಇದೆ. ಏನಕ್ಕೆ ಶಿಕ್ಷೆ ಕೊಡ್ತಾ ಇದಾರೆ, ಅವ್ರು ಕೊಟ್ಟಿದ್ದು ನಮ್ಗೆ ಇವತ್ತು ಒಳ್ಳೇದಾಗಿದೆ ಅಂತ ತಿಳ್ಕೊಂಡ್ರೆ ಶಿಕ್ಷೆನಲ್ಲೂ ಒಂದು ಒಳ್ಳೇದಿದೆ ಅಂತ ತಿಳಿಸ್ಕೊಟ್ಟಂತ ಮೇಡಮ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ನೀವು ಹೇಳಿದ್ರಲ್ಲ ಇವಾಗ 5 ದಿನ ನಾವು ಕಲ್ತಿದ್ದನ್ನ 4 ದಿನ ಕಲ್ತಿದ್ದನ್ನ 5ನೇ ದಿನಕ್ಕೆ ನಾವು ತಿಳ್ಕೊಂಡಿರೋದು ಏನು, ನಮ್ಗೆ ಏನ್ ತಿಳುವಳಿಕೆ ಆಗಿದೆ ಅದನ್ನ ಇನ್ನೂ ಒಂದ್ಸರಿ ಮನನ ಮಾಡ್ದಂಗಾಗುತ್ತೆ. ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದೀವಾ ಇಲ್ವಾ, ಮತ್ತೆ ಇನ್ನೂ ಏನಾದ್ರು ಅದ್ರಲ್ಲಿ ನಾವು ಹೆಚ್ಚಿನ ತಿಳ್ಕೊಬೇಕಾ ಅನ್ನೋದನ್ನ ನಾವು 5ನೇ ದಿನದಲ್ಲಿ ಬೇರೆಯವ್ರ ಕಡೆಯಿಂದನೂ ತಿಳ್ಕೊಬಹುದು. ನಾವು ಮಾಡಿದ್ದು ಸಾಕಾಗಿಲ್ಲ ಮನನ ಇನ್ನ ಅಂದ್ರೆ ಇನ್ನೂ ಒಂದ್ಸರಿ ಮನನ ಮಾಡ್ಕೋಬಹುದು. ಅದು ಕರೆಕ್ಟ್. ನೀವು 5 ದಿನ ಓದಿ ಮತ್ತೆ 1 ದಿನ ಟೆಸ್ಟ್ ತರ, ಈ ನಾವು ಯಾವುದೇ ಒಂದು ಕ್ಲಾಸ್ ಏನೋ ಕಲ್ತಿರ್ತೀವಿ, ಅದ್ರಲ್ಲೊಂದು ಟೆಸ್ಟ್ ಇದ್ರೆ ಮಾತ್ರ ಅದು ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದ್ರೆ ಅರ್ಧಕ್ಕೆ ಬಿಟ್ಬಿಟ್ಟಿರ್ತೀವಿ. ಯಾರು ಕೇಳಲ್ಲ ಅಂದಾಗ ಯಾವ ವಿದ್ಯೆಗೂ ಬೆಲೆ ಇರಲ್ಲ. ಯಾರಾದ್ರೂ ಕೇಳಿದ್ರೆ ಮಾತ್ರ ಅದಕ್ಕೆ ಏನೋ ಒಂದು ಅಡಿಗೆ ಮಾಡಿರ್ತೀವಿ, ಇದು ರುಚಿ ಇತ್ತ, ಟೇಸ್ಟ್ ಇತ್ತ ಅಂತ ಕೇಳಿ ನಮ್ಗೆ ಖುಷಿ ಆಗುತ್ತೆ. ಆತರ ಕಲ್ತಾಗ ನಮ್ಗೆ ಒಂಥರ ನಾವು ಕಲ್ತಿದ್ದಕ್ಕೂ ಬೆಲೆ ಇರುತ್ತೆ, ಹೇಳ್ಕೊಟ್ಟವ್ರಿಗೂ ಒಂಥರ ಗೌರವ ಎಲ್ಲ ಇರುತ್ತೆ. ಅದಕ್ಕೆ ನೀವು ಮಾಡ್ತಾ ಇರೋ ಒಂದು ಉದ್ದೇಶ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲರೂ ಅದನ್ನ ಮತ್ತೆ ಇನ್ನೊಂದ್ಸರಿ ಮನನ ಮಾಡ್ಕೊಳ್ಳೋಣ. ಗುರುಗಳೇ ತುಂಬಾ ಧನ್ಯವಾದಗಳು. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಗಳೇ. ರೈಟ್. ಓಕೆ.